ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದು ಅಂತಂದ್ರೆ, ಮೊದಲನೇದು ಸುಪ್ರೀಂ ಕೋರ್ಟ್ ಲೋಕಪಾಲದ ಆರ್ಡರ್ ಮೇಲೆ ಯಾವ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಅಂತ ನೋಡ್ಲಿಕ್ಕಿದ್ದೇವೆ. ಇದು ಪೊಲಿಟಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ್ಮೇಲೆ ಮೈಕ್ರೋಸಾಫ್ಟ್ ಹೊಸ ಕ್ವಾಂಟಮ್ ಚಿಪ್ ಅನ್ನ ಬಿಡುಗಡೆ ಮಾಡಿದೆ. ಇದು ಮುಖ್ಯವಾಗಿ ಪ್ರಿಲಿಮ್ಸ್ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನುವಂಥ ಒಂದು ಪಾಯಿಂಟ್ ಇದೆ, ಅದರ ಬಗ್ಗೆ ತಿಳ್ಕೊಳ್ತೇವೆ. ಇನ್ನು ದೆಹಲಿಯಲ್ಲಿ ಹೊಸ ಸಿಎಂ ಬಂದಿದ್ದಾರೆ, ಇದರ ಬಗ್ಗೆ ವಿವರವಾಗಿನೂ ನೋಡೋದಿಲ್ಲ. ಇನ್ನು ನಿನ್ನೆ ನೋಡಿದ್ವಲ್ವಾ, ದೆಹಲಿ ಸಿಎಂ ಅವರು ಸಂಗಮ ಸ್ಥಾನದಲ್ಲಿ ಅಂತಂದ್ರೆ ಕುಂಭಮೇಳ ನಡೀತಾ ಇದೆ, ಆ ಸ್ಥಾನದಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮವಾಗುವ ಸ್ಥಾನದಲ್ಲಿ ಹೆಚ್ಚು ಪೊಲ್ಯೂಷನ್ ಇತ್ತು ಅಂತ ಸಿಪಿಸಿಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿತ್ತು. ಅದನ್ನ ಅಲ್ಲ ಅಂತ ಸಿಎಂ ಹೇಳಿದ್ರು. ಅದರ ಬಗ್ಗೆ ಒಂದು ಎಡಿಟೋರಿಯಲ್ ಇದೆ. ಇನ್ನು ಇದಾದ ನಂತರ ಟ್ರಾನ್ಸ್ಫಾರ್ಮೇಶನ್ ಆಫ್ ಕೋರಾಪುಟ್ಸ್ ಟ್ರೈಬಲ್ ಫುಡ್ ಬಾಸ್ಕೆಟ್, ಇದು ಮುಖ್ಯವಾಗಿ ಫುಡ್ ರಿಲೇಟೆಡ್ ಆಗಿರುವಂತಹ ಕೆಲವು ಮೇಸಿಗೆ ಸಂಬಂಧಪಟ್ಟ ಪಾಯಿಂಟ್ಗಳನ್ನ ಕೊಡುತ್ತೆ. ಇನ್ನು ಲಾಂಗ್ ಅಂಡ್ ವಿಂಡಿಂಗ್ ರೋಡ್ ಇಂಡಿಯಾ ಚೀನಾ ರಿಲೇಷನ್ಸ್, ಇದರ ಬಗ್ಗೆ ಬಹಳ ಏನು ಡಿಸ್ಕಸ್ ಮಾಡೋದಿಲ್ಲ. ಯಾಕೆಂತಂದ್ರೆ ಮೊದಲು ನೋಡಿದ್ವಲ್ವಾ, ಭಾರತ ಚೀನಾ ನಡುವೆ ಏನೇನು ಸಮಸ್ಯೆಗಳಿದೆ ಮತ್ತೆ ಹೇಗೆ ನಾವು ಸಾಲ್ವ್ ಮಾಡ್ಕೋಬಹುದು, ಬಹಳ ದಿನಗಳಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ. ಮೇಲ್ನೋಟವನ್ನ ನೋಡ್ಲಿಕ್ಕೆ ಹೊರಟಿದ್ದೇವೆ ಅಷ್ಟೇ. ಇನ್ನು ಇದಾದ್ಮೇಲೆ ಇದರ ರೈಟ್ ಟು ಟೇಕ್ ಅಫೆನ್ಸ್, ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಕೆಲವೇ ದಿನಗಳ ಹಿಂದೆ ಚರ್ಚೆ ಮಾಡಿದ್ದೇವೆ, ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಇನ್ನು ಸರೆಂಡರ್ ಲೂಟೆಡ್ ಆರ್ಮ್ಸ್ ಇನ್ 7 days ಆರ್ ಫೇಸ್ ಆಕ್ಷನ್, ನಿನ್ನೆ ಮಣಿಪುರದಲ್ಲಿ ಆಗ್ತಾ ಇರುವಂತಹ ಗಲಭೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅಲ್ಲಿನ ಗವರ್ನರ್ ಏನ್ ಹೇಳಿದ್ದಾರೆ, ಬಹಳ ಬೇಗ ಆ ಒಂದು ಶಸ್ತ್ರಾಸ್ತ್ರಗಳನ್ನ ಸರ್ಕಾರಕ್ಕೆ ಒಪ್ಪಿಸಿ, ಇಲ್ಲದಿದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಮಣಿಪುರದ ಗವರ್ನರ್ ಹೇಳ್ತಾ ಇದ್ದಾರೆ. ಇನ್ನು ಐಬಿ ಮಿನಿಸ್ಟ್ರಿ OTT ಪ್ಲಾಟ್ಫಾರ್ಮ್ಗಳಿರುತ್ತಲ್ವಾ, ಅದಕ್ಕೆ ವಾರ್ನ್ ಮಾಡ್ತಾ ಇದೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮೇಲೆ, ಮುಖ್ಯವಾಗಿ ಆಬ್ಸಿನ್ ಕಂಟೆಂಟ್ಗಳನ್ನ, ಅಸಭ್ಯವಾದ ಮತ್ತೆ ಅಶ್ಲೀಲವಾದ ಒಂದು ಬೇರೆ ಬೇರೆ ಕಂಟೆಂಟ್ಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಐಬಿ ಮಿನಿಸ್ಟ್ರಿ ಕೆಲವು ಅಂಶಗಳನ್ನ ಪ್ರಸ್ತಾಪ ಮಾಡಿದೆ. ಇನ್ನು AI ಪವರ್ ಟೂಲ್ಸ್ ಜನರೇಟ್ ರಿಯಲ್ ಟೈಮ್ ಇನ್ಸೈಟ್ಸ್ ಇಂಟು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಇದು ಸಹ ಮೆಡಿಕಲ್ ಮತ್ತೆ ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯ. ಕೆಲವು ಅಂಶಗಳನ್ನು ನೋಡ್ತಿದ್ದೀವಿ ಅಷ್ಟೇ. ಇನ್ನು ಈಸ್ ಕನ್ಸಂಪ್ಷನ್ ಇನಫ್ ಟು ಡ್ರೈವ್ ಗ್ರೋತ್, ಇದು ಸ್ವಲ್ಪ ಮುಖ್ಯವಾದ ವಿಷಯ. ಕನ್ಸಂಪ್ಷನ್ ಮತ್ತೆ ನಮ್ಮ ದೇಶದ ಆರ್ಥಿಕತೆ ಯಾವ ರೀತಿಯಲ್ಲಿದೆ, ಬೇಡಿಕೆ ಪೂರೈಕೆ ಅನ್ನುವಂಥ ಪಾಯಿಂಟ್ ಬರುತ್ತಲ್ವಾ, ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮೇನ್ಸ್ ಎಕನಾಮಿಗೆ ಸಂಬಂಧಪಟ್ಟಂತ ವಿಷಯ ಇದು. ಇನ್ನು ಸೈಲೆಂಟ್ ವಿಕ್ಟಿಮ್ಸ್ ಆಫ್ ಕ್ಯಾನ್ಸರ್, ಇದು ಮುಖ್ಯವಾಗಿ ಹೆಲ್ತ್, ಪವರ್ಟಿ ಮತ್ತೆ ಎಜುಕೇಶನ್ ಎಲ್ಲದಕ್ಕೂ ಸಹ ಲಿಂಕ್ ಆಗಿದೆ ಈ ಒಂದು ಆರ್ಟಿಕಲ್. ಹಾಗಾಗಿ ಇದನ್ನ ಸಹ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ಎಲ್ಲದನ್ನ ನೋಡ್ತಾ ಹೋಗೋಣ. ಮೊದಲನೇದು, SC ಸ್ಟೇಸ್ ಲೋಕಪಾಲ್ ಆರ್ಡರ್ ಆನ್ ಪವರ್ಸ್ ಓವರ್ HC ಜಡ್ಜಸ್, ಹೈಕೋರ್ಟ್ ಜಡ್ಜಸ್. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಇದಕ್ಕಿಂತ ಮೊದಲು ಬ್ಯಾಕ್ ಗ್ರೌಂಡ್ ಆಫ್ ದಿ ಕೇಸ್, ಏನೋ ಒಂದು ಕೇಸ್ ಆಗಿದೆ ಈಗ ಅಂತ ನೋಡೋದಾದ್ರೆ, ಲೋಕಪಾಲ ಸಂಸ್ಥೆ ಬಗ್ಗೆ ನಿಮಗೆ ಗೊತ್ತು, ಕೇಳಿದ್ದೀರಾ. ಲೆಡ್ ಬೈ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ AM ಖಾನ್ವಿಲ್ಕರ್. ಒಂದು ಲೋಕಪಾಲ ಸಂಸ್ಥೆಯನ್ನ ಒಂದು ರಾಜ್ಯದಲ್ಲಿ ಸುಪ್ರೀಂ ಕೋರ್ಟಿನ ಹಳೆಯ ಜಡ್ಜ್ ಆಗಿರುವಂತಹ ಜಸ್ಟಿಸ್ AM ಖಾನ್ವಿಲ್ಕರ್ ಅವರು ಅದನ್ನ ಮುನ್ನಡೆಸ್ತಾ ಇದ್ರು. ಆಕ್ಟೆಡ್ ಆನ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಹೈಕೋರ್ಟ್ ಜಡ್ಜ್, ಆ ಒಂದು ಲೋಕಪಾಲ ಸಂಸ್ಥೆಗೆ ಒಂದು ದೂರು ಬರುತ್ತೆ, ಮುಖ್ಯವಾಗಿ ಒಂದು ಹೈಕೋರ್ಟ್ ಜಡ್ಜಿನ ವಿರುದ್ಧ ದೂರು ಬರುತ್ತೆ. ದ ಕಂಪ್ಲೇಂಟ್ ಅಲಿಜ್ಡ್ ದಟ್ ದ ಜಡ್ಜ್ ಇನ್ಫ್ಲೂಯೆನ್ಸ್ಡ್ ಲೋವರ್ ಕೋರ್ಟ್ ಜಡ್ಜಸ್. ಏನ್ ದೂರು ಹೇಳ್ತಾ ಇದ್ದಾರೆ, ಈ ಜಡ್ಜ್ ಇದಾರಲ್ವಾ, ಆ ಜಡ್ಜು ತನ್ನ ಕೆಳಗಿನ ಜಡ್ಜ್ಗಳಿಗೆ, ಲೋವರ್ ಕೋರ್ಟ್ ಜಡ್ಜಸ್ ಇರ್ತಾರಲ್ವಾ, ಅವರ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಹೇರಿ ರೂಲ್ ಇನ್ ಫೇವರ್ ಆಫ್ ಪ್ರೈವೇಟ್ ಕಂಪನಿ ದಟ್ ವಾಸ್ ಒನ್ಸ್ ದರ್ ಕ್ಲೈಂಟ್. ಮೊದಲೊಂದ್ಸಾರಿ ಇವರ ಕ್ಲೈಂಟ್ ಆಗಿರುವಂತ ಒಂದು ಪ್ರೈವೇಟ್ ಕಂಪನಿಯ ಪರವಾಗಿ ನೀವು ತೀರ್ಪು ಕೊಡಬೇಕು ಅಂತ ಈ ಒಂದು ಹೈಕೋರ್ಟ್ ಜಡ್ಜ್ ಏನ್ ಮಾಡಿದ್ದಾರೆ, ತನ್ನ ಕೆಳಗಿನ ನ್ಯಾಯಾಲಯಗಳ ಜಡ್ಜ್ಗಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ಆ ಒಂದು ಹೇಳಿಕೆಯನ್ನು ಕೊಟ್ಟು ಅವರನ್ನ ಮನವೊಲಿಸಿದ್ದಾರೆ ಅಂತ ಒಂದು ಕೇಸ್ ಬಂದಿದೆ ಲೋಕಪಾಲ್ ಹತ್ರ. ಈಗ ಲೋಕಪಾಲ್ ಡಿಸಿಷನ್ ಏನು, ಲೋಕಪಾಲ್ ರೂಲ್ಡ್ ದಟ್ ಹೈಕೋರ್ಟ್ ಜಡ್ಜಸ್ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಅಂಡ್ ಫಾಲ್ ಅಂಡರ್ ದಿ ಲೋಕಪಾಲ್ ಅಂಡ್ ಲೋಕಾಯುಕ್ತ ಆಕ್ಟ್ 2013. ಲೋಕಪಾಲ್ ಈಗ ಏನ್ ಹೇಳ್ತಾ ಇದೆ, ಹೈಕೋರ್ಟ್ ಜಡ್ಜಸ್ ಗಳಿರ್ತಾರಲ್ವಾ, ಇವರು ಪಬ್ಲಿಕ್ ಸರ್ವೆಂಟ್ ಗಳಿದ್ದ ಹಾಗೆ, ಹಾಗಾಗಿ ಈ ಲೋಕಪಾಲ ಮತ್ತೆ ಲೋಕಾಯುಕ್ತ ಕಾಯ್ದೆ ಈ 2013ರ ಅಡಿಯಲ್ಲಿ ಇವರು ಸಹ ಬರ್ತಾರೆ ಅಂತ ಲೋಕಪಾಲ ಹೇಳಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಸ್ಟೇ, ಸುಪ್ರೀಂ ಕೋರ್ಟ್ ಸ್ಟಾಪ್ಡ್ ಅ ಲೋಕಪಾಲ್ ಆರ್ಡರ್ ದಟ್ ಇನ್ಕ್ಲೂಡೆಡ್ ಹೈಕೋರ್ಟ್ ಜಡ್ಜಸ್ ಅಂಡರ್ ಜ್ಯೂರಿಸ್ಡಿಕ್ಷನ್, ಕಾಲಿಂಗ್ ಇಟ್ ಅ ಡಿಸ್ಟರ್ಬಿಂಗ್ ಇಂಟರ್ಪ್ರಿಟೇಷನ್. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಇಲ್ಲ, ಹೈಕೋರ್ಟ್ ಜಡ್ಜಸ್ಗಳು ಲೋಕಪಾಲದ ಅಡಿಯಲ್ಲಿ ಬರೋದಿಲ್ಲ, ಹಾಗಾಗಿ ಇದರಿಂದ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಇಂಟರ್ಪ್ರಿಟೇಷನ್ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದೆ. ಇನ್ನು ಇಂಪ್ಯಾಕ್ಟ್ ಆನ್ ಜುಡಿಷಿಯರಿ, ದ ಕೋರ್ಟ್ ಸ್ಯಾಡ್ ದಿಸ್ ಆರ್ಡರ್ ಅಫೆಕ್ಟ್ ದಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಈಗ ಸರ್ವೋಚ್ಚ ನ್ಯಾಯಾಲಯ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಒಂದು ಸಾರ್ವಭೌಮತ್ವದ ಮೇಲೆ, ಸ್ವಾಯತ್ತತೆಯ ಮೇಲೆ ಇದು ಧಕ್ಕೆಯನ್ನ ತರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ.
ಕೋರ್ಟ್ಸ್ ಆಕ್ಷನ್ ನೋಡೋದಾದ್ರೆ ಸ್ಪೆಷಲ್ ಬೆಂಚ್ ಆಫ್ 3 ಸುಪ್ರೀಂ ಕೋರ್ಟ್ ಜಡ್ಜಸ್ ಟುಕ್ ಅಪ್ ದಿ ಕೇಸ್ ಆನ್ ಇಟ್ಸ್ ಓನ್. ಅಂತಂದ್ರೆ ಸುವೋಮೋಟೋ ಅಂತ ಕೇಸ್ ಕರೀತಾರೆ. ಇಂಥ ಸುವೋಮೋಟೋ ಕೇಸ್ ಅಂತಂದ್ರೆ ಯಾರೇ ಹೋಗಿ ಅದನ್ನ ಕಂಪ್ಲೇಂಟ್ ಮಾಡಿರೋದಿಲ್ಲ, ಜಡ್ಜಸ್ಗಳೇ ಮುಂದೆ ಹೋಗಿ ಆ ಕೇಸನ್ನ ಕೈಗೆತ್ಕೊಳ್ಳೋದು. ಅದಕ್ಕೆ ಸುವೋಮೋಟೋ ಕೇಸ್ ಅಂತ ಕರೀತಾರೆ. ಸುಪ್ರೀಂ ಕೋರ್ಟಿನ ಒಂದು ಸ್ಪೆಷಲ್ ಬೆಂಚ್, ಅದರಲ್ಲಿ 3 ಜನ ಜಡ್ಜಸ್ ಇದ್ದಾರೆ. ಅವರೇ ಈಗ ಆ ಕೇಸನ್ನ ಕೈಗೆತ್ತಿಕೊಂಡಿದ್ದಾರೆ. ಅಂಡ್ ಇಶ್ಯೂಡ್ ನೋಟಿಸ್ ಟು ದಿ ಗವರ್ಮೆಂಟ್, ಲೋಕಪಾಲ ಅಂಡ್ ದಿ ಕಂಪ್ಲೇನೆಂಟ್. ಅಂತಂದ್ರೆ ಇವರು ಈಗ ಮೊದಲನೇದಾಗಿ ಸರ್ಕಾರಕ್ಕೆ, ಆಮೇಲೆ ಲೋಕಪಾಲ ಸಂಸ್ಥೆಗೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತಲ್ವಾ, ಅದ್ರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರಿಗೆ ನೋಟಿಸ್ ಅನ್ನ ಕಳಿಸಿದೆ. ದ ಕೇಸ್ ವಿಲ್ ಬಿ ಹಿಯರ್ಡ್ ಆನ್ ಮಾರ್ಚ್ 18ರಂದು ಇದರ ವಿಚಾರಣೆ ನಡೀಲಿಕ್ಕಿದೆ. ಇನ್ನು ಕಾನ್ಫಿಡೆನ್ಶಿಯಾಲಿಟಿ ಆರ್ಡರ್ಡ್. ದ ಕೋರ್ಟ್ ಟೋಲ್ಡ್ ದಿ ಕಂಪ್ಲೇನೆಂಟ್ ನಾಟ್ ಟು ರಿವೀಲ್ ದ ನೇಮ್ ಆಫ್ ದಿ ಜಡ್ಜ್ ಆರ್ ದಿ ಡೀಟೇಲ್ಸ್ ಆಫ್ ದಿ ಕಂಪ್ಲೇಂಟ್, ಗವರ್ಮೆಂಟ್ ಸ್ಟ್ಯಾಂಡ್. ಅಂತಂದ್ರೆ ಮುಖ್ಯವಾಗಿ ಈಗ ಕೋರ್ಟ್ ಏನ್ ಹೇಳ್ತಾ ಇದೆ, ಮುಖ್ಯವಾಗಿ ಇದು ಯಾರು ಇದರಲ್ಲಿ ಇದಾರಲ್ವಾ ಆ ಜಡ್ಜಿನ ಹೆಸರನ್ನ ಮತ್ತೆ ಕಂಪ್ಲೇಂಟಿನ ಡೀಟೇಲ್ಸ್ ನ ಎಲ್ಲೂ ಹೊರಗಡೆ ಬಿಡಬೇಡಿ. ಈಗ ಕೆಲವೊಂದ್ಸರಿ ಹೇಳ್ತಾರಲ್ಲ, ಮುಚ್ಚಿದ ಲಕೋಟೆಯಲ್ಲಿ ಕಳಿಸ್ತಾರೆ ಅಂತ. ಅಂತಂದ್ರೆ ಕಾನ್ಫಿಡೆನ್ಶಿಯಲ್ ಆಗಿ ಅದರ ವಿವರಗಳು ಎಲ್ಲೂ ಸಹ ಬಿಡುಗಡೆ ಆಗಬಾರ್ದು ಅಂತ ಕೋರ್ಟ್ ಹೇಳಿದೆ. ಇನ್ನು ಗವರ್ಮೆಂಟ್ ಸ್ಟ್ಯಾಂಡ್ ನೋಡೋದಾದ್ರೆ ಸಾಲಿಸಿಟರ್ ಜನರಲ್ ಸ್ಟೇಟೆಡ್ ದಟ್ ಹೈಕೋರ್ಟ್ ಜಡ್ಜಸ್ ಡು ನಾಟ್ ಕಮ್ ಅಂಡರ್ ದಿ ಲೋಕಪಾಲ್ಸ್ ಅಥಾರಿಟಿ. ಹೈಕೋರ್ಟ್ ಜಡ್ಜ್ಗಳು ಲೋಕಪಾಲದ ಅಥಾರಿಟಿಯಲ್ಲಿ ಬರೋದಿಲ್ಲ. ಅವರು ಅದರ ಆಳ್ವಿಕೆ ಅಡಿಯಲ್ಲಿ, ಲೋಕಪಾಲದ ಅಡಿಯಲ್ಲಿ ಅವರು ಹೈಕೋರ್ಟ್ ಜಡ್ಜ್ಗಳಿಗೆ ಈ ಲೋಕಪಾಲ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಾದ್ಮೇಲೆ ಇಲ್ಲಿ ಕೆಲವೊಂದು ಪಾಯಿಂಟ್ಗಳಿದೆ, ಇದು ನೀವು ನೋಟ್ ಮಾಡ್ಕೋಬಹುದು ಬೇಕಾದ್ರೆ. ದ ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಅನ್ನ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹೈಕೋರ್ಟ್ಸ್ ಆರ್ ಪ್ರೀ ಎಕ್ಸಿಸ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಆರ್ ಓನ್ಲಿ ರೆಕಾಗ್ನೈಸ್ಡ್ ಬೈ ಇಟ್. ಅಂತಂದ್ರೆ ನಿಮಗೆ ಗ್ಲಿಮ್ಸ್ ಅಲ್ಲಿ ಹೆಲ್ಪ್ ಆಗಬಹುದು. ಅಂದ್ರೆ ಹೈಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬರೋದಕ್ಕಿಂತ ಮೊದಲೇ ಇತ್ತು. ಈಗ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದೆ, ಅದನ್ನ ರೆಕಾಗ್ನೈಸ್ ಮಾಡಿದೆ ಅಷ್ಟೇ. ಹೈಕೋರ್ಟ್ ಅನ್ನ ಕಾನ್ಸ್ಟಿಟ್ಯೂಷನ್ ಮೂಲಕ ಸ್ಥಾಪನೆ ಮಾಡಿಲ್ಲ. ಮೊದಲೇ ಹೈಕೋರ್ಟ್ಗಳು ಎಷ್ಟೋ ಇತ್ತು. ಸುಪ್ರೀಂ ಕೋರ್ಟ್ ಅನ್ನ ಮಾತ್ರ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಈ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಕನ್ನಡದಲ್ಲಿ ಅದನ್ನ ಕೊಟ್ಟಿದ್ದೇನೆ, ಆಮೇಲೆ ನೀವು ರಿವೈಸ್ ಮಾಡ್ಕೋಬಹುದು. ಇದಾದ ನಂತರ ಮೈಕ್ರೋಸಾಫ್ಟ್ ಅನ್ವೀಲ್ಸ್ ನ್ಯೂ ಕ್ವಾಂಟಮ್ ಚಿಪ್. ಮೈಕ್ರೋಸಾಫ್ಟ್ ಒಂದು ಹೊಸದಾದ ಕ್ವಾಂಟಮ್ ಚಿಪ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಮೈಕ್ರೋಸಾಫ್ಟ್ ಅನೌನ್ಸ್ಡ್ ಅ ನ್ಯೂ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಕಾಲ್ಡ್ ಮೆಜೋರನಾ 1 ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಕ್ಲೇಮಿಂಗ್ ದಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇಸ್ ಜಸ್ಟ್ ಇಯರ್ಸ್ ಅವೇ ಇನ್ಸ್ಟೆಡ್ ಆಫ್ ಡಿಕೇಡ್ಸ್. ಅಂತಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವಂತಹ ಹೊಸ ಎಮರ್ಜಿಂಗ್ ಟೆಕ್ನಾಲಜಿ, ಇದನ್ನ ಸಾಧಿಸಲಿಕ್ಕೆ ನಮಗೆ ಬಹಳ ದಶಕಗಳೇ ಬೇಕಾಗಿಲ್ಲ. ಕೆಲವೇ ವರ್ಷಗಳಲ್ಲಿ ನಾವು ಇದರಲ್ಲಿ ಹೊಸದಾದ ಒಂದು ನಾವೀನ್ಯತೆಯನ್ನ, ಸಂಶೋಧನೆಯನ್ನು ಸಾಧಿಸ್ತೇವೆ ಅಂತ ಮೈಕ್ರೋಸಾಫ್ಟ್ ಹೇಳ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಪೊಟೆನ್ಷಿಯಲ್ ನೋಡೋದಾದ್ರೆ ಇದನ್ನ ನಾವು quantum computers could solve problems in medicine, chemistry and aerospace much faster than today's computers. ಅಂದ್ರೆ ಇದು ಗಣಕಯಂತ್ರ, ವೈದ್ಯಕೀಯ, ರಸಾಯನಶಾಸ್ತ್ರ ಮತ್ತೆ ಅಂತರಿಕ್ಷ ಕ್ಷೇತ್ರದಲ್ಲಿ ಈಗಿದಾವಲ್ವಾ, ಈಗಿರುವಂತ ನಾರ್ಮಲ್ ಕಂಪ್ಯೂಟರ್ಗಳಿಗಿಂತ ಎಷ್ಟೋ ವೇಗವಾಗಿ ಕ್ರಿಯೆಯನ್ನು ನಡೆಸೋದಾಗಿರ್ಬಹುದು, ಪ್ರೊಸೆಸರ್ಗಳಾಗಿರ್ಬಹುದು, ಬಹಳ ವೇಗವಾಗಿ ಸಮಸ್ಯೆಯನ್ನ ನಿಭಾಯಿಸುತ್ತವೆ, ಅದನ್ನ ಪರಿಹರಿಸುತ್ತವೆ. ಸಂಕೀರ್ಣವಾದ ಸಮಸ್ಯೆಗಳನ್ನು ಸಹ ಕ್ಷಣ ಮಾತ್ರದಲ್ಲಿ ಪರಿಹರಿಸುವ ಸಾಮರ್ಥ್ಯವನ್ನ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಹೊಂದಿರುತ್ತವೆ. ಬಿಗ್ಗೆಸ್ಟ್ ಚಾಲೆಂಜ್ ಏನು ಹಾಗಾದ್ರೆ? ಕ್ವಾಂಟಮ್ ಕಂಪ್ಯೂಟರ್ಸ್ ಯೂಸ್ ಕ್ಯೂಬಿಟ್ಸ್ ಗಳ ಬಗ್ಗೆ ನಾವು ಡಿಸೆಂಬರ್ ಮತ್ತೆ ಜನವರಿ ಟೈಮ್ನಲ್ಲಿ ಒಂದ್ಸಾರಿ ಬಹಳ ದೀರ್ಘವಾಗಿ ವಿಚಾರಣೆ ಮಾಡಿದ್ವಿ, ಇದ್ರ ಬಗ್ಗೆ ಮಾತುಕತೆ ನಡೆಸಿದ್ವಿ. ಕ್ಯೂಬಿಟ್ಗಳು ಅಂತಂದ್ರೆ ಏನಿರುತ್ತೆ ಅಂತ. ಅಂತಂದ್ರೆ ಇನ್ನೊಂದ್ಸಾರಿ ಫಿಲಿಮ್ಸ್ ಅಲ್ಲೂ ಬಂದಿತ್ತು, ಕ್ಯೂಬಿಟ್ಸ್ ಆರ್ ರಿಲೇಟೆಡ್ ಟು ಅಂತ ಹೇಳಿದ್ರು. ಅದು ಕ್ವಾಂಟಮ್ ಕಂಪ್ಯೂಟರ್ಗಳಿಗೆ ಸಂಬಂಧಪಟ್ಟಂತ ವಿಷಯ. ಈಗ ಸಾಮಾನ್ಯವಾಗಿ ನಾರ್ಮಲ್ ಕಂಪ್ಯೂಟರ್ಗಳಲ್ಲಿ ಬಿಟ್ಸ್ ಅಂತ ಇರುತ್ತೆ, 0 ಅಥವಾ 1 ಅಂತ, 0 1 ಅಂತ ಇರುತ್ತೆ. ಆದ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಕ್ಯೂಬಿಟ್ಗಳಿರುತ್ತೆ. ಇಲ್ಲಿ 1 ಅಥವಾ 0 ಇದ್ರೆ ಇಲ್ಲಿ 1 and 0 ಅಂತಂದ್ರೆ ಎರಡೂ ಸ್ಟೇಟ್ಗಳು ಒಂದೇ ಸಾರಿ ಇರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸೂಪರ್ ಪೊಸಿಷನ್ ಅಂತಾರೆ, ಮತ್ತೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. ಈ ಎರಡು ಥಿಯರಿಯನ್ನ ಮೊದಲು ಡಿಸ್ಕಸ್ ಮಾಡಿದ್ವಿ. ನೀವು ಒಂದ್ಸಾರಿ ನೋಡಬಹುದು ಅಥವಾ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬಹುದು. ಇವತ್ತು ಮುಖ್ಯವಾಗಿ ಈ ಕ್ಯೂಬಿಟ್ಗಳ ಬಗ್ಗೆ ಒಂದು ಚಾಲೆಂಜ್ ಇದೆ. ವಿಚ್ ಆರ್ ಫಾಸ್ಟ್ ಬಟ್ ಹಾರ್ಡ್ ಟು ಕಂಟ್ರೋಲ್ ಅಂಡ್ ಪ್ರೋನ್ ಟು ಎರರ್ಸ್. ಬಹಳ ಫಾಸ್ಟ್ ಆಗಿರುತ್ತೆ, ಪ್ರೊಸೆಸ್ ಏನೋ ಬಹಳ ಬೇಗ ನಡೆದು ಬಿಡುತ್ತೆ, ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಆ ಕ್ಯೂಬಿಟ್ಗಳು ತಮ್ಮ ಸ್ಟೇಟ್ ಅನ್ನ ಪದೇ ಪದೇ ಬದಲಾಯಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ಚಾಲೆಂಜಸ್ ಪದೇ ಪದೇ ಎದುರಾಗ್ತಾ ಇರುತ್ತೆ. ಮೈಕ್ರೋಸಾಫ್ಟ್ ಕ್ಲೇಮ್ ಏನು? ದ ಮಜೋರನಾ 1 ಚಿಪ್ ಇಸ್ ಡಿಸೈನ್ ಟು ರೆಡ್ಯೂಸ್ ಎರರ್ಸ್ ಬೆಟರ್ ದನ್ ಎಕ್ಸಿಸ್ಟಿಂಗ್ ಚಿಪ್ಸ್. ಇಷ್ಟು ಹೊತ್ತಿನ ತನಕ ಬೇರೆ ಬೇರೆ ಚಿಪ್ಸ್ಗಳು ಇರ್ತಿತ್ತಲ್ವಾ, ಆ ಎಲ್ಲಾ ಚಿಪ್ಗಳಿಗಿಂತ ಇದು ಬಹಳಷ್ಟು ವೇಗವಾಗಿ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುತ್ತೆ ಅಂತ ಮೈಕ್ರೋಸಾಫ್ಟ್ ಹೇಳ್ತಾ ಇದೆ. ಇನ್ಸ್ಪೈರ್ಡ್ ಬೈ ಅ ರೇರ್ ಪಾರ್ಟಿಕಲ್, ಚಿಪ್ ಇಸ್ ಬೇಸ್ಡ್ ಆನ್ ದಿ ಮೆಜೋರನಾ ಫರ್ಮಿಯಾನ್, ರೇರ್ ಸಬಾಟೋಮಿಕ್ ಪಾರ್ಟಿಕಲ್ ಪ್ರೆಡಿಕ್ಟೆಡ್ ಇನ್ ದಿ 1930s. 1930ರ ಒಂದು ಹೊತ್ತಿನಲ್ಲಿ ಒಂದು ಮೆಜೋರನಾ ಫರ್ಮಿಯಾನ್ ಅಂತ ಒಂದು ರೇರ್ ಪಾರ್ಟಿಕಲ್ ಅನ್ನ, ಅಂತಂದ್ರೆ ಈಗ ಬೇರೆ ಬೇರೆ ಕಣಗಳು ಅಂತ ಇರುತ್ತಲ್ವಾ, ಭೂಮಿಯ ಸೃಷ್ಟಿಯಾದಾಗ ಕಾಸ್ಮಿಕ್ ಕಣಗಳು, ಕಾಸ್ಮಿಕ್ ಪಾರ್ಟಿಕಲ್ಗಳೆಲ್ಲ ಇರುತ್ತವೆ.
ಆಗ ಒಂದು ಊಹಿಸಲಾದಂತಹ ಒಂದು ಮೆಜರ್ ಅನ್ನ ಫರ್ಮಿಯಾನ್ ಅಂತ ಒಂದು ಕಣದ ಹೆಸರು ಬಂದಿತ್ತು ಆಗ. ಅದನ್ನೇ ಇದಕ್ಕೆ ಇಟ್ಟಿದ್ದಾರೆ ಕ್ವಾಂಟಮ್ ಚಿಪ್ಗಳಿಗೆ. ಡೆವಲಪ್ಮೆಂಟ್ ಟೈಮ್ ನೋಡಿ ಎಷ್ಟು ಈ ತಂತ್ರಜ್ಞಾನ ಕಾಂಪ್ಲಿಕೇಟ್ ಆಗಿರುತ್ತೆ ಅಂತಂದ್ರೆ, ಮೈಕ್ರೋಸಾಫ್ಟ್ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ದಿಸ್ ಚಿಪ್ ಫಾರ್ ನಿಯರ್ಲಿ 20 ಇಯರ್ಸ್. 20 ವರ್ಷದಿಂದ ಈ ಚಿಪ್ನ ಮೇಲೆ ಅವರು ಕೆಲಸ ಮಾಡ್ತಿದ್ದಾರೆ. ಈಗ ಅದನ್ನ ಅನ್ವೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ವಾಂಟಮ್ ಸ್ಟಡಿ ಆಗಿರಬಹುದು, ರಿಸರ್ಚ್ ಆಗಿರಬಹುದು, ಬಹಳ ಕಾಂಪ್ಲಿಕೇಟ್ ಆಗಿರುತ್ತೆ. ಮತ್ತೆ ಎಲ್ಲಾ ಬಹಳ ಫೀಲ್ಡ್ಗಳು ಇದರಲ್ಲಿ ಅಪ್ಲೈ ಆಗುತ್ತೆ. ಎಲ್ಲಾ ಫೀಲ್ಡಿನ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ. ಅದೆಲ್ಲವನ್ನ ಇಟ್ಕೊಂಡು ಇದನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಅದನ್ನ ಮೊದಲನೇದಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗಿರುತ್ತೆ. ಆದ್ರೂ ಅದನ್ನ ಈ ರೀತಿಯಾಗಿ ಹಲವಾರು ತಂತ್ರಜ್ಞರು ಈಗೀಗ ಹೆಚ್ಚು ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಕ್ವಾಂಟಮ್, ಎಐ ಮತ್ತೆ ಡೀಪ್ ಲರ್ನಿಂಗ್, ಮಷೀನ್ ಲರ್ನಿಂಗ್, ಬ್ಲಾಕ್ ಚೈನ್ ಎಲ್ಲ ಸೇರಿ ಒಂದು ಹೊಸದಾದಂತಹ ಎಮರ್ಜಿಂಗ್ ಟೆಕ್ನಾಲಜಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರ್ತಾ ಇವೆ. ಇದಾದ ನಂತರ ಕೆಳಗಡೆ ಹೋಗೋದಾದ್ರೆ, ಬೆಂಗಳೂರು ಸ್ಟಾರ್ಟ್ಅಪ್ ಕ್ರಿಸ್ಪರ್ ಬಿಟ್ಸ್ ಡೆವಲಪ್ ಪಾತ್ ಕ್ರಿಸ್ ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಆಂಟಿಬಯೋಟಿಕ್ ಇರಬಹುದು, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಅನ್ನುವಂಥ ಒಂದು ಟರ್ಮ್ ಆವಾಗ ಬರ್ತಾ ಇರುತ್ತೆ. ಅಂತಂದ್ರೆ ನಾವು ಬೇರೆ ಬೇರೆ ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತೇವೆ. ಮೆಡಿಸಿನ್ಗಳಾಗಿರ್ಬಹುದು, ಸಿರಪ್ಗಳಾಗಿರ್ಬಹುದು. ಪದೇ ಪದೇ ತೆಗೆದುಕೊಳ್ಳೋದ್ರಿಂದ ಆ ಔಷಧಿ ನಮ್ಮ ದೇಹದ ಮೇಲೆ ಕೆಲಸ ಮಾಡುವುದನ್ನು ನಿಲ್ಲಿಸ್ಬಿಡುತ್ತೆ. ಯಾಕಂತಂದ್ರೆ ಅದು ಯಾವುದ್ರ ಮೇಲೆ ಹೋಗಿ ಅಟ್ಯಾಕ್ ಮಾಡ್ಬೇಕಾಗಿತ್ತೋ ಆ ಬ್ಯಾಕ್ಟೀರಿಯಾಗಳು ಮತ್ತೆ ಬೇರೆ ಬೇರೆ ವೈರಸ್ಗಳು ಇರ್ತಾವಲ್ವಾ, ಆ ಒಂದು ಬ್ಯಾಕ್ಟೀರಿಯಾಗಳು ಅದಕ್ಕೆ ರೂಢಿ ಆಗ್ಬಿಟ್ಟಿರುತ್ತೆ. ಇಂಥ ಒಂದು ಔಷಧಿ ಬರುತ್ತೆ, ಈಗ ಅದಕ್ಕೆ ಹೇಗೆ ತಾನು ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು. ಅಂತಂದ್ರೆ ಅದು ರೆಸಿಸ್ಟ್ ಮಾಡ್ತಾರೆ. ಈ ಬ್ಯಾಕ್ಟೀರಿಯಾಗಳು ರೆಸಿಸ್ಟ್ ಮಾಡುತ್ತವೆ. ಹೊಸದಾಗಿ ತೆಗೆದುಕೊಂಡ ಔಷಧಿ ಇರಬಹುದು ಅಥವಾ ಪದೇ ಪದೇ ತೆಗೆದುಕೊಳ್ತಾ ಔಷಧಿ ಇರಬಹುದು, ಒಂದೇ ರೀತಿ ಇದ್ರೆ ಆ ಒಂದು ಬ್ಯಾಕ್ಟೀರಿಯಾ ಅದನ್ನ ರೆಸಿಸ್ಟ್ ಮಾಡಿ ಬದುಕುತ್ತೆ. ಇದಕ್ಕೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ, ಅಥವಾ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ನೀವು ಔಷಧಿ ತೆಗೆದುಕೊಳ್ತಾ ಇದ್ರು ನಿಮಗೆ ಅದರಿಂದ ಯಾವುದೇ ಪ್ರಯೋಜನ ಆಗ್ತಾ ಇರೋದಿಲ್ಲ. ಈ ಒಂದು ವಿಚಾರವನ್ನ ಇಲ್ಲಿ ನಾವು ತಿಳ್ಕೋಬೇಕು. ಇನ್ನೊಂದ್ಸಾರಿ ಇದರ ಬಗ್ಗೆ ಮಾತನಾಡಿದ್ವಿ, ಹಾಗಾಗಿ ಜಸ್ಟ್ ಮೆನ್ಷನ್ ಮಾಡ್ತಾ ಇದ್ದೇನೆ. ನ್ಯೂ ಲೈನ್ ಇನ್ ದೆಹಲಿಯಲ್ಲಿ ಹೊಸ ಸಿಎಂ ಬಂದಿದ್ದಾರಲ್ವಾ, ಹಾಗಾಗಿ ಅವರಿಗೆ ಯಾವ್ಯಾವ ಸಮಸ್ಯೆಗಳು ಎದುರಾಗುತ್ತೆ ಅಂತಂದ್ರೆ, ಪ್ರತಿ ರಾಜ್ಯದಲ್ಲಿ ಇರುವ ಹಾಗೆ ಅಲ್ಲಿ ಸಹ ಎಜುಕೇಶನ್, ಫುಡ್, ಎಲೆಕ್ಟ್ರಿಸಿಟಿ, ಪವರ್ಟಿ ಎಲ್ಲಾ ಸಮಸ್ಯೆಗಳು ಅವರಿಗೆ ಎದುರಾಗ್ತಾ ಇದೆ. ಹಾಗಾಗಿ ಅವರು ಅದನ್ನ ಚೆನ್ನಾಗಿ ನಿಭಾಯಿಸಬಹುದು. ಹೇಗೆ ತಮ್ಮ ಆಳ್ವಿಕೆಯನ್ನ ಮಾಡ್ತಾರೆ ಅಂತ ನೋಡೋಣ ಅಂತ ಇಲ್ಲಿ ಈ ಎಡಿಟೋರಿಯಲ್ ಕೊಟ್ಟಿದ್ದಾರೆ. ವಾಟರಿಂಗ್ ಡೌನ್, ಇದರ ಬಗ್ಗೆ ನೋಡೋಣ. ವಾಟರಿಂಗ್ ಡೌನ್ ಅಂತಂದ್ರೆ ನಿನ್ನೆ ಕೊನೆಯಲ್ಲಿ ನೋಡಿದ್ವಿ, ನೆನಪಿದ್ಯಾ? ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾ ಇದ್ರು, CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಹೇಳಿತ್ತು, ಕುಂಭಮೇಳ ನಡೆದ ಆ ಸಂಗಮ ಸ್ಥಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳಿದೆ, ಅದು ಕುಡಿಯಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಆ ನೀರು ಅಂತ CPCB ಹೇಳಿತ್ತು. ಆದ್ರೆ ಆಮೇಲೆ ಆದಿತ್ಯನಾಥ್ ಅವರು ಇಲ್ಲ, ನಾವು ಫಿಲ್ಟರ್ ಮಾಡಿ ಸರಿಯಾದ ಸ್ವಚ್ಛತೆಯ ಮೂಲಕನೇ ಆ ನೀರನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಎಡಿಟೋರಿಯಲ್ ಏನ್ ಹೇಳುತ್ತೆ ಅಂತಂದ್ರೆ, ಹ್ಯೂಜ್ ಕ್ರೌಡೆಡ್ ಕುಂಭಮೇಳ, ಅರೌಂಡ್ 45 crore ಪೀಪಲ್ ಹ್ಯಾವ್ ವಿಸಿಟೆಡ್ ಪ್ರಯಾಗ್ರಾಜ್ ಫಾರ್ ದ ಮಹಾಕುಂಭಮೇಳ. ಈ ಮಹಾಕುಂಭಮೇಳಕ್ಕೆ ಸುಮಾರು 45 ಕೋಟಿಯಷ್ಟು ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಮೇಕಿಂಗ್ ಇಟ್ ಅ ಪೊಟೆನ್ಷಿಯಲ್ ಹಾಟ್ಸ್ಪಾಟ್ ಫಾರ್ ಡಿಸೀಸ್ ಸ್ಪ್ರೆಡ್. ಬಹಳಷ್ಟು ಜನ ಸೇರ್ಕೊಂಡ ಮೇಲೆ ಒಂದು ಮುಖ್ಯವಾಗಿ ನೋಡಿದ್ವಲ್ವ, ಕಾಲ್ ತುಳಿತ, ಸ್ಟ್ಯಾಂಪೀಡ್ ಅಥವಾ ಬೇರೆ ಬೇರೆ ದುರ್ಘಟನೆಗಳು ಸಂಭವಿಸುವ ಒಂದು ಅಪಾಯ ಇರುತ್ತೆ. ಅದರ ಜೊತೆ ಯಾವುದೇ ಒಬ್ಬರಿಗೆ, ಯಾರಿಗಾದ್ರೂ ಒಬ್ಬರಿಗೆ ಒಂದು ದೊಡ್ಡ ಮಟ್ಟದ, ಈಗ ಒಂದು ವೇಳೆ ಕೋವಿಡ್ ಟೈಮ್ ಆಗಿದ್ರೆ ಎಲ್ರಿಗೂ ಕೋವಿಡ್ ಹರಡುವಂತ ಒಂದು ಸಾಧ್ಯತೆನೂ ಇರುತ್ತೆ. ಹಾಗೆ ಬ್ಯಾಕ್ಟೀರಿಯಾ, ವೈರಸ್ ಈ ರೀತಿ ಸಾಂಕ್ರಾಮಿಕ ರೋಗಗಳನ್ನ ಹರಡುವ ಸಾಮರ್ಥ್ಯ ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮಗಳಿಗೆ ಇರುತ್ತೆ. ಹಾಗಾಗಿ ಪೊಟೆನ್ಷಿಯಲ್ ಹಾಟ್ಸ್ಪಾಟ್ ಫಾರ್ ಡಿಸೀಸ್ ಸ್ಪ್ರೆಡ್, ರೋಗಗಳು ಹರಡ್ಲಿಕ್ಕೂ ಸಹ ಇದು ದೊಡ್ಡ ಕಾರಣ ಆಗಬಹುದು ಅಂತ ಅಂದಾಜಿಸ್ತಾ ಇದ್ದಾರೆ. ಇನ್ ಪೊಲ್ಯೂಷನ್ ಇನ್ ದಿ ಗಂಗಾ, ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫೌಂಡ್ ಹೈ ಫೀಕಲ್ ಕಂಟಾಮಿನೇಷನ್ ಇನ್ ದಿ ಗಂಗಾ ಅಂಡ್ ಯಮುನಾ ವಿತ್ ಬ್ಯಾಕ್ಟೀರಿಯಾ ಲೆವೆಲ್ಸ್ ಕ್ರಾಸಿಂಗ್ 4 to 13 times ದ ಸೇಫ್ ಲಿಮಿಟ್ ಆನ್ ಪೀಕ್ ಡೇಸ್. ಬಹಳಷ್ಟು ಜನರು ಭೇಟಿ ಕೊಡ್ತಾರಲ್ವಾ, ಪೀಕ್ ಡೇಸ್ಗಳಿರುತ್ತೆ, ಕೆಲವೊಂದು ಪುಣ್ಯ ದಿವಸಗಳಿರುತ್ತೆ. ಅಂತಹ ದಿನಗಳಲ್ಲಂತೂ ಈ ಒಂದು ಪರೀಕ್ಷೆ ನಡೆಸಿದ್ದಾರೆ ಅವರು, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, CPCB ಅಂತ ಕರಿತೇವೆ ಅದಕ್ಕೆ. ಅವರು ಪರೀಕ್ಷೆ ಮಾಡಿದಾಗ ಏನು ಗೊತ್ತಾಗಿದೆ ಅಂತಂದ್ರೆ, ಈ ಗಂಗಾ ಯಮುನಾ ನದಿಗಳಲ್ಲಿ ಕಲುಷಿತ ನೀರಿನ ಮಿಶ್ರಣದ ಪ್ರಮಾಣ, ಈಗ ಸ್ವಚ್ಛ ನೀರು ಇರುತ್ತೆ ಮತ್ತೆ ಕಲುಷಿತ ನೀರು ಮಿಕ್ಸ್ ಆಗ್ತಾ ಹೋಗುತ್ತೆ, ಇದು ಬಹಳ ಹೆಚ್ಚಾಗ್ತಾ ಇದೆ. ಮತ್ತೆ ಬ್ಯಾಕ್ಟೀರಿಯಾದ ಮಟ್ಟ ಅಂತ ಇರುತ್ತೆ, ಒಂದು ನೀರಿನಲ್ಲಿ ಬ್ಯಾಕ್ಟೀರಿಯಾ ಎಷ್ಟು ಮಟ್ಟದಲ್ಲಿ ಇರಬೇಕು, ಎಷ್ಟಿದ್ರೆ ಸುರಕ್ಷಿತ ಅಂತ ಇರುತ್ತಲ್ವಾ, ಆ ಮಟ್ಟ ಸುರಕ್ಷಿತ ಮಿತಿಗಿಂತ ಸುಮಾರು 4ರಿಂದ 13 ಪಟ್ಟು ಹೆಚ್ಚಿತ್ತು ಅಂತ CPCB ವರದಿ ಹೇಳುತ್ತೆ. ಇನ್ನು ಫ್ಲಕ್ಚುಯೇಟಿಂಗ್ ವಾಟರ್ ಕ್ವಾಲಿಟಿ, ವಾಟರ್ ಟೆಸ್ಟ್ ಶೋ ಸಮ್ ಡೇಸ್ ಹ್ಯಾವ್ ಎಕ್ಸ್ಟ್ರೀಮ್ ಪೊಲ್ಯೂಷನ್ ವೈಲ್ ಅದರ್ಸ್ ಶೋ ಇಂಪ್ರೂವ್ಮೆಂಟ್ ಡ್ಯೂ ಟು ಫ್ರೆಶ್ ವಾಟರ್ ಮಿಕ್ಸಿಂಗ್. ಅಂದ್ರೆ ಈ ನೀರಿನ ಗುಣಮಟ್ಟದಲ್ಲಿ ಪದೇ ಪದೇ ಅಸ್ಥಿರತೆ ಕಂಡು ಬರ್ತಾ ಇದೆ. ಕೆಲವು ದಿನಗಳಲ್ಲಿ ತುಂಬಾ ಹೆಚ್ಚು ಮಲಿನತೆ ಕಂಡು ಬಂದ್ರೆ, ಕೆಲವು ದಿನಗಳಲ್ಲಿ ಹೊಸ ನೀರು ಸೇರ್ಕೋತಾ ಇರೋದ್ರಿಂದ ಗುಣಮಟ್ಟದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ರಿಪೋರ್ಟ್ ಹೇಳುತ್ತೆ.
ಅನ್‌ಸೇಫ್ ಫಾರ್ ಡ್ರಿಂಕಿಂಗ್ ಅಂಡ್ ಬಾತಿಂಗ್. ಆದ್ರೆ ಇದು ಕುಡಿಲಿಕ್ಕೂ ಯೋಗ್ಯ ಅಲ್ಲ, ಸ್ನಾನ ಮಾಡ್ಲಿಕ್ಕೂ ಸಹ ಯೋಗ್ಯ ಅಲ್ಲ. ಸಿಪಿಸಿಬಿ ರಿಪೋರ್ಟೆಡ್ ದಟ್ ವಾಟರ್ ವಾಸ್ ನಾಟ್ ಫಿಟ್ ಫಾರ್ ಬಾತಿಂಗ್ ಆರ್ ಡ್ರಿಂಕಿಂಗ್ ಆನ್ ಜನವರಿ 2030, 2025. ಅಂದ್ರೆ ಈ ಒಂದು ದಿವಸಗಳಲ್ಲಿ ಅದು ಬಿಡುಗಡೆ ಮಾಡಿದಂತ ವರದಿಯಲ್ಲಂತೂ ಯಾವುದಕ್ಕೂ ಇದು ಯೋಗ್ಯ ಆಗಿಲ್ಲ ನೀರು ಅಂತ ಹೇಳ್ತಾ ಇದೆ. ದ ರಿವರ್ ಪೊಲ್ಯೂಷನ್ ಪ್ರಾಬ್ಲಮ್ ಇಸ್ ನಾಟ್ ಜಸ್ಟ್ ಡ್ಯೂರಿಂಗ್ ಕುಂಭ ಬಟ್ ರೆಗ್ಯುಲರ್ ಇಶ್ಯೂ. ಈ ಕುಂಭಮೇಳ ಆದಾಗ ಮಾತ್ರ ಇಂತಹ ಸಮಸ್ಯೆಗಳು ಎದುರಾಗತ್ತೆ ಅಂತಲ್ಲ, ರೆಗ್ಯುಲರ್ ಇಶ್ಯೂ ಇದು. ಯಾವಾಗೂ ಈ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಗಂಗಾ ನದಿ ಮಾಲಿನ್ಯದ ಬಗ್ಗೆ ಪದೇ ಪದೇ ನಾವು ಕೇಳ್ತಾನೆ ಇರ್ತೇವೆ. ಸೊ ನೀಡ್ ಫಾರ್ ಆಕ್ಷನ್ ನಾಟ್ ಡಿನಯಲ್. ಈಗ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರಲ್ವಾ, ಅಲ್ಲಿ ಏನು ಆಗ್ಲೇ ಇಲ್ಲ, ಎಲ್ಲ ಸ್ವಚ್ಛವಾಗಿದೆ ಅಂತ ಹೇಳ್ಬಿಟ್ರು. ಆ ಡಿನಯಲ್ ಬೇಡ ನಮಗೆ. ಏನು ಆಗ್ಲೇ ಇಲ್ಲ ಅನ್ನುವಂಥ ನಿರಾಕರಣೆ ಬೇಡ, ನಮಗೆ ಸರಿಯಾದ ಕ್ರಮಗಳು ಬೇಕು ಅಂತ ಎಡಿಟೋರಿಯಲ್ ಹೇಳ್ತಾ ಇದೆ. ಡಿಸ್ಪೈಟ್ ಸೈಂಟಿಫಿಕ್ ಎವಿಡೆನ್ಸ್. ಈಗ ಸೈಂಟಿಫಿಕ್ ಎವಿಡೆನ್ಸ್ ಇದ್ರೂ ಸಹ UP CM ಯೋಗಿ ಆದಿತ್ಯನಾಥ್ ಡಿಸ್ಮಿಸ್ಡ್ ಪೊಲ್ಯೂಷನ್ ಕನ್ಸರ್ನ್ಸ್. ಅದನ್ನು ಸಹ ಒಪ್ಕೊಳ್ತಾ ಇಲ್ಲ ಅವರು. However, real efforts under the National Mission for Clean Ganga are needed for long-term improvement instead of denying the issue. ಹಾಗಾಗಿ ನಮಾಮಿ ಗಂಗೆ ಅಂತ ಯೋಜನೆ ಮಾಡಿದ್ದಾರಲ್ವಾ, ಆ ಯೋಜನೆಯಡಿ ಗಂಗಾ ನದಿ, ಯಮುನಾ ನದಿ ಆ ಒಂದು ಸಂಗಮ ಕ್ಷೇತ್ರದಲ್ಲಿ ಇರುವಂತಹ ಮಾಲಿನ್ಯ ನಿವಾರಣೆಗೆ ಪ್ರಾಮಾಣಿಕವಾದ ಪ್ರಯತ್ನಗಳು ಅಗತ್ಯ. ಮತ್ತೆ ಸಮಸ್ಯೆನ ನಿರಾಕರಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಈ ಎಡಿಟೋರಿಯಲ್ ಹೇಳ್ತಾ ಇದೆ. ಇದಾದ ನಂತರ ಇನ್ನು ಇಂಡಿಯಾ ಚೈನಾದ ಬಗ್ಗೆ ಬಾರ್ಡರ್ ಇಶ್ಯೂಗಳು ಒಂದ್ ಕಡೆ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಟ್ರೇಡಿಂಗ್ ಸಹ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಕೆಲವು ದಿನಗಳಿಂದ ಭಾರತ ಮತ್ತೆ ಚೀನಾ ನಡುವಿನ ಸಂಬಂಧ ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಎರಡು ದೇಶದ ನಾಯಕರು ಅಥವಾ ಎರಡು ದೇಶದ ರಾಜತಾಂತ್ರಿಕ ಪ್ರತಿನಿಧಿಗಳಿದಾರಲ್ವಾ, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿರಬಹುದು ಮತ್ತೆ ಬೇರೆ ಬೇರೆ ಅಫಿಷಿಯಲ್ಸ್ ಗಳಾಗಿರಬಹುದು, ಅವರು ಈಗ ಒಳ್ಳೆಯ ಸಂಬಂಧವನ್ನ ಮುಂದುವರ್ಸ್ಲಿಕ್ಕೆ ಮುಂದ್ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮುಖ್ಯವಾಗಿ US ನಲ್ಲಿ ಟ್ರಂಪ್ ಅವರು ಆಡಳಿತಕ್ಕೆ ಬಂದಿದ್ದಾರೆ. ಒಂದು US ಕಾರಣ, ಹಾಗೆ ಎರಡು ದೇಶಗಳಲ್ಲಿ ಎಕಾನಮಿ ಸಹ ಸ್ಟೇಬಲ್ ಆಗಿರಬೇಕು. ಚೈನಾದ ಎಷ್ಟೋ ಬಹುಪಾಲು ಎಕಾನಮಿ ಬೇರೆ ಬೇರೆ ದೇಶಗಳ ಜೊತೆ ಇದೆ. ಭಾರತದ ಮುಖ್ಯವಾದ ಎಕನಾಮಿಕ್ ಪಾರ್ಟ್ನರ್ ಚೀನಾ ಆಗಿರೋದ್ರಿಂದ ಎರಡು ದೇಶಗಳು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಅಥವಾ ಒಂದು ಒಳ್ಳೆಯ ಸೌಹಾರ್ದತೆಯನ್ನ ಸಾಧಿಸಿಕೊಳ್ಬೇಕು ಅಂತಂದ್ರೆ ಸೌ ಕೋಆಪರೇಷನ್ ಮತ್ತೆ ಕೊಲಾಬರೇಷನ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಲಾಂಗ್ ಅಂಡ್ ವಿಂಡಿಂಗ್ ರೋಡ್ ಆಫ್ ಇಂಡಿಯಾ ಚೈನಾ ರಿಲೇಷನ್ಸ್. ದೀರ್ಘಕಾಲಿಕವಾಗಿ ಎರಡೂ ದೇಶಗಳು ಸಹಕಾರದಿಂದ ಇದ್ರೆ ಮಾತ್ರ ಒಳ್ಳೆಯ ಒಂದು ಪರಿಣಾಮಗಳು ಕಾಣಲಿಕ್ಕೆ ಸಾಧ್ಯ. ಇದರ ಬಗ್ಗೆ ಹಲವಾರು ಸಾರಿ ಚರ್ಚೆ ಮಾಡಿರೋದ್ರಿಂದ ಇವರು ಸಹ ಅದನ್ನೇ ಪಾಯಿಂಟ್ ಅನ್ನು ರಿಪೀಟ್ ಮಾಡ್ತಾ ಇದ್ದಾರೆ, ಮತ್ತೆ ಡೀಟೇಲ್ ಆಗಿ ಕೊಡ್ತಾ ಇಲ್ಲ. ಇದರ ರೈಟ್ ಟು ಟೇಕ್ ಅಫೆನ್ಸ್ ಇದರ ಬಗ್ಗೆ ನೋಡೋದಾದ್ರೆ ಅಂತಂದ್ರೆ ಈಗ ನಾವು ಹೇಳಿದ್ವಲ್ಲ, ಸ್ವಲ್ಪ ದಿನದ ಹಿಂದೆ ನೋಡಿದ್ವಿ, ಈಗ ಇಂಡಿಯಾಸ್ ಗಾಟ್ ಲೇಟೆಂಟ್ ಮತ್ತೆ ರಣವೀರ್ ಅಲ್ಹಾಬಾದಿಯಾ ಇವರ ಒಂದು ಇಶ್ಯೂ ಪದೇ ಪದೇ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಸರ್ಕಾರ ಅವುಗಳನ್ನ ಬ್ಯಾನ್ ಮಾಡುವಂತ ಅಧಿಕಾರ ಇರೋದಿಲ್ಲ, ಆದ್ರೆ ಅವರನ್ನ ರೆಸ್ಟ್ರಿಕ್ಟ್ ಮಾಡಬಹುದು ಅಷ್ಟೇ. ಹಾಗಾಗಿ ಅಫೆನ್ಸ್ ಅನ್ನೋದ್ರ ಬಗ್ಗೆ ಸರಿಯಾದ ಕ್ಲಾರಿಟಿ ಎಲ್ಲೂ ಇಲ್ಲ, ಅದನ್ನ ಮೊದಲು ಡಿಫೈನ್ ಮಾಡಬೇಕು. ಮತ್ತೆ ಅದೇ ಇಶ್ಯೂವನ್ನೇ ರಿಪೀಟ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸರೆಂಡರ್ ಲೂಟೆಡ್ ಆರ್ಮ್ಸ್ ಇನ್ 7 days ಆರ್ ಫೇಸ್ ಆಕ್ಷನ್ ಸೇಸ್ ಮಣಿಪುರ್ ಗವರ್ನರ್. ಮಣಿಪುರದ ಬಗ್ಗೆ ನಿನ್ನೆ ನೋಡಿದ್ವಿ. ಈಗ ಗವರ್ನರ್ ಅವರು ಅಲ್ಲಿರುವಂತಹ ಬೇರೆ ಬೇರೆ ಹಿಂಸಾಚಾರ ಗುಂಪುಗಳಿಗೆ ಆಗಿರಬಹುದು ಮತ್ತೆ ದಂಗೆಕೋರರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನೇನು ಅಪರಾಧಗಳನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ಕದ್ಕೊಂಡು ಹೋಗಿದ್ದಾರಲ್ವಾ, ಅದನ್ನ ವಾಪಸ್ ಮಾಡಿ ಮತ್ತೆ ಸರೆಂಡರ್ ಮಾಡ್ಕೊಳ್ಳಿ, ಇಲ್ದಿದ್ರೆ ನಿಮ್ಮ ಮೇಲೆ ಕಠಿಣವಾದ ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಮಣಿಪುರದ ಗವರ್ನರ್ ಹೇಳ್ತಾ ಇದ್ದಾರೆ. ಇದಾದ ನಂತರ IB ಮಿನಿಸ್ಟ್ರಿ ವಾರ್ನ್ಸ್ OTTs ಅಗೇನ್ಸ್ಟ್ ಆಬ್ಸೀನ್ ಕಂಟೆಂಟ್. IB ಮಿನಿಸ್ಟ್ರಿ ಅಂತಂದ್ರೆ ಯೂನಿಯನ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಏನ್ ಹೇಳ್ತಾ ಇದೆ, ಮುಖ್ಯವಾಗಿ OTTಗಳಿಗೆ ನೀವೇನ್ ಮಾಡಬೇಕು, ಸರಿಯಾದ ರೂಲ್ಸ್ ಇಡಬೇಕು. ಎನ್ಶೋರ್ ಏಜ್ ಬೇಸ್ಡ್ ಕ್ಲಾಸಿಫಿಕೇಶನ್. ಯಾವುದೇ ಒಂದು ಕಂಟೆಂಟ್ ಅನ್ನು ಹಾಕ್ಬೇಕಾದ್ರೆ ಮುಖ್ಯವಾಗಿ ಏಜ್ ಕರೆಕ್ಟ್ ಆಗಿ, ಅಂತಂದ್ರೆ ವಯಸ್ಕರಿಗೆ ಬೇರೆ, ಮಕ್ಕಳಿಗೆ ಬೇರೆ, ಮತ್ತೆ ಬೇರೆ ಬೇರೆ ಸಮಾಜದ ವರ್ಗಗಳಿಗೆ ಯಾವ ರೀತಿ ಒಂದು ಕಂಟೆಂಟ್ ಶೋ ಆಗುತ್ತೆ ಅನ್ನೋದ್ರ ಬಗ್ಗೆ ಸರಿಯಾದ ರೂಲ್ಸ್ ಇರಬೇಕು. ಮತ್ತೆ ಎನ್ಫೋರ್ಸ್ ಏಜ್ ಗೇಟಿಂಗ್ ಫಾರ್ ಮ್ಯಾಚೂರ್ ಕಂಟೆಂಟ್. ಮುಖ್ಯವಾಗಿ ಯಾವ ಒಂದು ಏಜ್ ಇದ್ರೆ ಮಾತ್ರ ಅದು ಆ ಒಂದು ಕಂಟೆಂಟ್ ಶೋ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೆ ಅವಾಯ್ಡ್ ಪ್ರೊಹಿಬಿಟೆಡ್ ಕಂಟೆಂಟ್, ಒಬ್ಸೀನ್, ವಲ್ಗರ್, ಪೋರ್ನೋಗ್ರಾಫಿಕ್ ಈ ಕಂಟೆಂಟ್ ಗಳನ್ನ ಅವಾಯ್ಡ್ ಮಾಡಲೇಬೇಕು. ಮತ್ತೆ ಫಾಲೋ IT ರೂಲ್ಸ್ 2021 ಕಂಟೆಂಟ್ ಮಾಡರೇಷನ್. IT ರೂಲ್ಸ್ 2021 ನಲ್ಲಿ ಹಲವಾರು ರೂಲ್ಸ್ ಗಳನ್ನ ಹೇಳ್ತಾ ಇದ್ರು, ಅದನ್ನ ಫಾಲೋ ಮಾಡಿ ಅಂತ ಹಲವಾರು ರೀತಿಯ ಆದೇಶಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ನಿಜವಾಗ್ಲೂ ಅಂತಂದ್ರೆ ಯಾವ್ದಾದ್ರು ಒಂದು ಹೊಸದಾಗಿ ಕ್ರಮ ಬಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮತ್ತೆ ಮಾಡ್ತೇವೆ. ಇಂತಹ ಒಂದು ಹೇಳಿಕೆಗಳು ಅಥವಾ ಸರ್ಕಾರ ಹೇಳ್ತಾನೆ ಇರುತ್ತೆ, ಆದ್ರೆ OTTಗಳು ಯಾವ ಒಂದು ಕ್ರಮವನ್ನು ಕೈಗೊಳ್ಳುತ್ತವೆ ಅಂತ ಇನ್ನೂ ಸಹ ಗೊತ್ತಾಗಿಲ್ಲ. ಇದಾದ ನಂತರ ಕೋರಾಪುಟ್ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಮೆನಿ ಪೀಪಲ್ ಇನ್ ಕೋರಾಪುಟ್ ಎಸ್ಪೆಷಲಿ ಚಿಲ್ಡ್ರನ್ ಅಂಡ್ ವಿಮೆನ್ ಸಫರ್ ಫ್ರಮ್ ಮಾಲ್ ನ್ಯೂಟ್ರಿಷನ್ ಅಂಡ್ ಅನಿಮಿಯಾ.
ಕೋರಾಪುಟ್ನ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಅದನ್ನ ಇಲ್ಲಿ ಡೀಟೇಲ್ ಆಗಿ ಇನ್ನೊಂದ್ಸರಿ ಕೊಡ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಎಡಿಟೋರಿಯಲ್ ನಲ್ಲಿ ಇತ್ತು ಅದು. ಅದನ್ನ ಡಿಸ್ಕಸ್ ಮಾಡಿಡ್ತೇನೆ. ಇಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. ನೀವು ಇದನ್ನ ನೋಡ್ಕೋಬಹುದು. ಕೋರಾಪುಟ್ನಲ್ಲಿ ಅಂದ್ರೆ ಒಡಿಶಾದಲ್ಲಿ ಬರುವಂತದ್ದು ಇದು. ಇಲ್ಲೇನಾಗ್ತಾ ಇದೆ, ಮೆನಿ ಪೀಪಲ್ ಇನ್ ಕೋರಾಪುಟ್ ಎಸ್ಪೆಷಲಿ ಚಿಲ್ಡ್ರನ್ ಅಂಡ್ ವಿಮೆನ್ ಸಫರ್ ಫ್ರಮ್ ಮಾಲ್ ನ್ಯೂಟ್ರಿಷನ್ ಅಂಡ್ ಅನಿಮಿಯಾ. ಅಪೌಷ್ಟಿಕತೆ ಮತ್ತೆ ಅನಿಮಿಯಾದಿಂದ ಬಳಲ್ತಾ ಇದ್ದಾರೆ ಇನ್ನು ಸಹ. ಆದ್ರೆ ಎಷ್ಟೋ ಸರ್ಕಾರದ ಯೋಜನೆಗಳು ಬಂದಿದೆ, ಆದ್ರೂ ಸಹ ಅದ್ಯಾವುದು ವರ್ಕ್ ಆಗ್ತಾ ಇರಲಿಲ್ಲ. ಅಲ್ಲಿ ಸರ್ಕಾರದ ಯೋಜನೆಗಳು ಇದ್ರೂ ಸಹ ಇಂತಹ ಸಮಸ್ಯೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಈಗ ಟೀಚಿಂಗ್ ಪೀಪಲ್ ಅಬೌಟ್ ನ್ಯೂಟ್ರಿಷನ್, ದ MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಟ್ರೇನ್ಡ್ ಪೀಪಲ್ ಇನ್ ವಿಲೇಜಸ್ ಅಬೌಟ್ ಹೆಲ್ದಿ ಫುಡ್, ಹೈಜೀನ್ ಅಂಡ್ ಬೆಟರ್ ಫಾರ್ಮಿಂಗ್ ಟು ಇಂಪ್ರೂವ್ ದರ್ ಡಯಟ್. ಈಗ MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಏನ್ ಮಾಡ್ತಾ ಇದೆ, ಗ್ರಾಮದ ಜನರಿಗೆ ಆರೋಗ್ಯಕರವಾದ ಆಹಾರ, ಸ್ವಚ್ಛತೆ ಮತ್ತೆ ಉತ್ತಮ ಕೃಷಿ ವಿಧಾನಗಳ ಬಗ್ಗೆ ತರಬೇತಿ ನೀಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಅವರ ಆಹಾರದ ಗುಣಮಟ್ಟ ಸುಧಾರಣೆ ಆಗ್ತಾ ಇದೆ. ಗ್ರೋವಿಂಗ್ ಮೋರ್ ನ್ಯೂಟ್ರಿಷನ್ಸ್ ಫುಡ್ ಅಂತಂದ್ರೆ ವಿಲೇಜರ್ಸ್ ಸ್ಟಾರ್ಟೆಡ್ growing different crops like pulses, vegetable and fruits which increased food variety and nutrition. ಈಗ ಅಲ್ಲಿ ಕಾಳುಗಳಾಗಿರಬಹುದು, ತರಕಾರಿಗಳು ಮತ್ತೆ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನ ಬೆಳಿಲಿಕ್ಕೆ ಆರಂಭಿಸ್ತಾ ಇದ್ದಾರೆ. ಇದರಿಂದ ಆಹಾರದಲ್ಲಿ ವೈವಿಧ್ಯತೆ ಹೆಚ್ಚಾಗ್ತಾ ಇದೆ. ಅಂತಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಲ್ವಾ, ಯಾವುದೇ ಒಂದು ಆಹಾರವನ್ನ ಕಂಪ್ಲೀಟ್ ಆಗಿ ತೆಗೆದುಕೊಳ್ತಾ ಇರೋದಲ್ಲ, ಬ್ಯಾಲೆನ್ಸ್ ಆಗಿರಬೇಕು. ಸಮತೋಲಿತ ಆಹಾರ ಅಂತ ಕರಿತೇವಲ್ವಾ, ಅದರಲ್ಲಿ ವಿಟಮಿನ್ಸ್ ಗಳಿರಬೇಕು, ಮೇಜರ್ ಮತ್ತೆ ಮೈನರ್ ಎರಡು ನ್ಯೂಟ್ರಿಯೆಂಟ್ಸ್ಗಳು ಇರಬೇಕು. ಆ ಎಲ್ಲ ಇರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಇದ್ರೆ ಮಾತ್ರ ಅದು ಸಮತೋಲನ ಆಹಾರ ಆಗುತ್ತೆ. ಹಾಗಾಗಿ ಅದನ್ನ ಹೆಚ್ಚಿಸಲಿಕ್ಕೆ ಆಹಾರದಲ್ಲಿ ವೈವಿಧ್ಯತೆ ಬೇಕಾಗುತ್ತೆ. ಪೌಷ್ಟಿಕಾಂಶದ ಸೇವನೆ ಸಹ ಬಹಳ ಮುಖ್ಯ ಆಗಿರುತ್ತೆ. ಕಮ್ಯುನಿಟಿ ಎಫರ್ಟ್ಸ್ ಫಾರ್ ಚೇಂಜ್. ಪೀಪಲ್ ವರ್ಕ್ ಟುಗೆದರ್ ಟು ಡಿಮ್ಯಾಂಡ್ ಗವರ್ಮೆಂಟ್ ಸಪೋರ್ಟ್, ಸ್ಟಾರ್ಟ್ ನ್ಯೂಟ್ರಿಷನ್ ಪ್ರೋಗ್ರಾಮ್, ಸೆಟಪ್ ಅಂಗನವಾಡಿ ಸೆಂಟರ್ಸ್ ಅಂಡ್ ಇಂಪ್ರೂವ್ ಫಾರ್ಮಿಂಗ್ ಮೆಥಡ್ಸ್. ಮುಖ್ಯವಾಗಿ ಜನರು ಸರ್ಕಾರದ ಬೇರೆ ಬೇರೆ ಬೆಂಬಲಕ್ಕಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಪೌಷ್ಟಿಕ ಆಹಾರದ ಯೋಜನೆಗಳನ್ನ ಪ್ರಾರಂಭಿಸಲಿಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದ್ದಾರೆ. ಮತ್ತೆ ಉತ್ತಮವಾದ ಕೃಷಿ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದಾರೆ. ಬೆಟರ್ ಹೆಲ್ತ್ ಅಂಡ್ ಫುಡ್ ಸೆಕ್ಯೂರಿಟಿ. ಓವರ್ ಟೈಮ್ ಫ್ಯಾಮಿಲೀಸ್ ಏಟ್ ಹೆಲ್ದಿಯರ್ ಮೀಲ್ಸ್, ಚಿಲ್ಡ್ರನ್ ಗಾಟ್ ಬೆಟರ್ ನ್ಯೂಟ್ರಿಷನ್ ಅಂಡ್ ವಿಲೇಜರ್ಸ್ ಟುಕ್ ಚಾರ್ಜ್ ಆಫ್ ಇಂಪ್ರೂವಿಂಗ್ ದರ್ ಓನ್ ಹೆಲ್ತ್ ಅಂಡ್ ಫುಡ್ ಸಪ್ಲೈ. ಸಮಯ ಕಳೆದ ಹಾಗೆ ಈ ಒಂದು ಒಳ್ಳೆಯ ಕ್ರಮಗಳಿಂದಾಗಿ ಕುಟುಂಬಗಳು ಒಳ್ಳೆಯ ಆಹಾರವನ್ನು ಸೇವಿಸಲಿಕ್ಕೆ ಪ್ರಾರಂಭಿಸ್ತಾ ಇವೆ. ಮಕ್ಕಳ ಆರೋಗ್ಯ ಸಹ ಸುಧಾರಿಸ್ತಾ ಇದೆ. ಮತ್ತೆ ತಮ್ಮದೇ ಆದ ಆರೋಗ್ಯ ಮತ್ತೆ ಆಹಾರ ಭದ್ರತೆಯನ್ನ ಅಭಿವೃದ್ಧಿಪಡಿಸುವ ಜವಾಬ್ದಾರಿಯನ್ನ ಗ್ರಾಮಸ್ಥರೇ ತೆಗೆದುಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ಬಂದು ಎಲ್ಲ ಕೊಡ್ಲಿ ಅಂತ ಕಾಯ್ತಾ ಇರೋದು ಒಂದು ವಿಧಾನ ಆದ್ರೆ, ಇಲ್ಲ ನಾವೇ ಮುಂದೆ ಹೋಗಿ ನಮಗೆ ಬೇಕಾದನ್ನ ಮಾಡ್ಕೊಳ್ತೇವೆ ಅನ್ನೋದು ಇನ್ನೊಂದು ವಿಧಾನ. ಹಾಗಾಗಿ ಕೋರಾಪುಟ್ನ ಈ ಒಂದು ಗ್ರಾಮ ಈ ಫುಡ್ ಸಿಸ್ಟಮ್ಗೆ ಒಂದು ಮಾದರಿ ಅಂತ ಹೇಳ್ಬಹುದು. ಇದಾದ ನಂತರ ಇನ್ನು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲಾಸ್ಟ್ ಅಲ್ಲಿ ಆರ್ಟಿಕಲ್ ಇತ್ತು, ಅದನ್ನ ಡಿಸ್ಕಸ್ ಮಾಡ್ತೇನೆ. ಕ್ಯಾನ್ಸರ್ ಅಫೆಕ್ಟ್ಸ್ ಚಿಲ್ಡ್ರನ್ಸ್ ಎಜುಕೇಶನ್. ಕ್ಯಾನ್ಸರ್ ಕಾಯಿಲೆಯಿಂದ ಮಕ್ಕಳ ಒಂದು ಶಿಕ್ಷಣ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ಅವರ ಮೇಲೆ ಯಾವ ಒಂದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ. ಇಟ್ಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆರ್ ದೋಸ್ ಹೂ ಪೇರೆಂಟ್ಸ್ ಹ್ಯಾವ್ ಕ್ಯಾನ್ಸರ್ ಆಫನ್ ಡ್ರಾಪ್ ಔಟ್ ಸ್ಕೂಲ್ ಡ್ಯೂ ಟು ಫಿನಾನ್ಷಿಯಲ್ ಪ್ರಾಬ್ಲಮ್. ಮಕ್ಕಳಿಗಿದ್ರು ಸಹ, ಪೋಷಕರಿಗೆ ಕ್ಯಾನ್ಸರ್ ಇದ್ರೂ ಸಹ ಹಣಕಾಸಿನ ತೊಂದರೆಯಿಂದ ಮಕ್ಕಳು ಶಾಲೆ ಬಿಡುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ದಿಸ್ ಕ್ಯಾನ್ ಲೀಡ್ ಟು ಲೈಫ್ ಲಾಂಗ್ ಪವರ್ಟಿ ಬಿಕಾಸ್ ದೇ ಲೂಸ್ ಚಾನ್ಸ್ ಟು ಸ್ಟಡಿ ಅಂಡ್ ಗುಡ್ ಜಾಬ್ಸ್. ಅಂತಂದ್ರೆ ಒಂದು ವೇಳೆ ಶಿಕ್ಷಣದ ಅವಕಾಶ ತಪ್ಪು ಹೋಗ್ಬಿಟ್ರೆ ಉತ್ತಮ ಉದ್ಯೋಗ ಸಿಗೋದಿಲ್ಲ, ಜೀವನ ಪೂರ್ತಿ ಬಡತನದಲ್ಲಿ ಕಳೆಯುವ ಸಾಧ್ಯತೆ ಹೆಚ್ಚಾಗ್ಬಿಡುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಎಕ್ಸ್ಪೆನ್ಸಿವ್ ಬಿಯಾಂಡ್ ಜಸ್ಟ್ ಹಾಸ್ಪಿಟಲ್ ಕಾಸ್ಟ್. ಅಂತಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬರೀ ಹಾಸ್ಪಿಟಲ್ ಕಾಸ್ಟ್ ಅಷ್ಟೇ ಅಲ್ಲ, ಅದರಲ್ಲಿ ಬೇರೆ ಬೇರೆ ಖರ್ಚು ಸಹ ಇರುತ್ತೆ. ಫ್ಯಾಮಿಲೀಸ್ ಲೂಸ್ ಇನ್ಕಮ್ ಬಿಕಾಸ್ ಪೇಷಂಟ್ಸ್ ಅಂಡ್ ಕೇರ್ ಗಿವರ್ಸ್ ಲೈಕ್ ಪೇರೆಂಟ್ಸ್ ಹ್ಯಾವ್ ಟು ಟೇಕ್ ಲಾಂಗ್ ಲೀವ್ಸ್ ಅಂಡ್ ಕ್ವಿಟ್ ಜಾಬ್ಸ್. ಈಗ ಕ್ಯಾನ್ಸರ್ ಬಂದಿದೆ ಅಂತ ಆದ್ರೆ ಬರೀ ರೋಗಿಗಳು ಮಾತ್ರ ಅಲ್ಲ, ಅವರ ಆರೈಕೆದಾರರು ಇರ್ತಾರೆ, ಪೋಷಕರು ಇರಬಹುದು, ಕೆಲಸದ ರಜೆ ತೆಗೆದುಕೊಳ್ಬೇಕಾಗತ್ತೆ, ಕೆಲಸನೇ ಬಿಟ್ಬಿಡ್ಬೇಕಾಗತ್ತೆ. ಇದರಿಂದ ಕುಟುಂಬದ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ. ಟ್ರಾವೆಲ್, ಅಕೊಮಡೇಷನ್, ಸ್ಪೆಷಲ್ ಫುಡ್, ಎಕ್ಸ್ಟ್ರಾ ಕೇರ್ ಆಡ್ ಟು ದ ಫೈನಾನ್ಷಿಯಲ್ ಬರ್ಡನ್. ಇದಿಷ್ಟೇ ಅಲ್ಲ, ಅವರ ಪ್ರಯಾಣ ಆಗಿರಬಹುದು, ವಾಸ್ತವ್ಯ, ವಿಶೇಷವಾದ ಆಹಾರ, ಬೇರೆ ಬೇರೆ ಮೆಡಿಸಿನ್ಗಳು, ಹೆಚ್ಚುವರಿ ಆರೈಕೆ, ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಖರ್ಚು ಹೆಚ್ಚುತ್ತಾನೆ ಹೋಗುತ್ತೆ. ಇನ್ನು ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಗೌರ್ಮೆಂಟ್ ಸ್ಕೀಮ್ಸ್ ಹೆಲ್ಪ್ ಬಟ್ ನಾಟ್ ಇನಫ್. ಎಷ್ಟೋ ಯೋಜನೆಗಳಿದ್ರೂ ಅದು ಸಾಕಾಗ್ತಾ ಇಲ್ಲ. ಆಯುಷ್ಮಾನ್ ಭಾರತ್ ಕವರ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಬಟ್ ಇಂಡೈರೆಕ್ಟ್ ಕಾಸ್ಟ್, ಟ್ರಾವೆಲ್, ಲಾಸ್ಟ್ ಇನ್ಕಮ್, ಕೇರ್ ಗಿವಿಂಗ್ ಆರ್ ನಾಟ್ ಫುಲ್ಲಿ ಕವರ್ಡ್. ಈಗ ಸರ್ಕಾರದ ಕೆಲವು ಯೋಜನೆಗಳ ಮೂಲಕ ಚಿಕಿತ್ಸಾ ವೆಚ್ಚನ ಭರಿಸ್ತಾರೆ, ಆದ್ರೆ ಪ್ರಯಾಣ, ಆದಾಯದಲ್ಲಿ ಆಗ್ತಾ ಇರುವಂತಹ ನಷ್ಟ, ಆರೈಕೆದಾರರ ವೆಚ್ಚ ಇದ್ಯಾವುದು ಅದರಲ್ಲಿ ಕವರ್ ಆಗೋದಿಲ್ಲ. ಸಮ್ ಸ್ಟೇಟ್ಸ್ ಆಫರ್ ಫ್ರೀ ಟ್ರಾನ್ಸ್ಪೋರ್ಟ್, ಪೆನ್ಷನ್ಸ್ ಅಂಡ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ಬಟ್ ಮೆನಿ ಫ್ಯಾಮಿಲೀಸ್ ಸ್ಟಿಲ್ ಸ್ಟ್ರಗಲ್. ಅಂದ್ರೆ ಕೆಲವು ರಾಜ್ಯಗಳಲ್ಲಿ ಈ ಉಚಿತ ಪ್ರಯಾಣ ಆಗಿರಬಹುದು, ಪಿಂಚಣಿ ಮತ್ತೆ ವಿಮಾ ಸೌಲಭ್ಯ ಇದೆ, ಆದ್ರೆ ಎಷ್ಟು ಕುಟುಂಬಗಳಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇಲ್ಲ, ಅವು ಸಂಕಷ್ಟವನ್ನ ಅನುಭವಿಸ್ತಾ ಇವೆ. ಬೆಟರ್ ಪಾಲಿಸೀಸ್ ನೀಡೆಡ್ ಟು ಸಪೋರ್ಟ್ ಎಜುಕೇಶನ್ ಅಂಡ್ ಫ್ಯಾಮಿಲೀಸ್. ಹಾಗಾಗಿ ಫಿನಾನ್ಷಿಯಲ್ ಏಡ್, ಫ್ಲೆಕ್ಸಿಬಲ್ ಸ್ಕೂಲ್ ರೂಲ್ಸ್, ಮೆಂಟಲ್ ಹೆಲ್ತ್ ಸಪೋರ್ಟ್ ಕ್ಯಾನ್ ಹೆಲ್ಪ್ ಚಿಲ್ಡ್ರನ್ ಕಂಟಿನ್ಯೂ ದರ್ ಎಜುಕೇಶನ್. ಮುಖ್ಯವಾಗಿ ಏನ್ ಬೇಕು,
ಹಣಕಾಸಿನ ನೆರವು ಬೇಕು, ಮತ್ತೆ ಮಕ್ಕಳಿಗೆ ಶಾಲಾ ನಿಯಮಗಳಲ್ಲಿ ವಿನಾಯಿತಿ ದೊರೆಯಬೇಕು, ಮತ್ತೆ ಮಾನಸಿಕ ಆರೈಕೆ ಬೇಕು ಅಂತಂದ್ರೆ ಮೆಂಟಲಿ ಅವರಿಗೆ ಯಾವುದೇ ತೊಂದರೆ ಆಗ್ತಾ ಇರಬಾರ್ದು. ಆ ಒಂದು ಆರೈಕೆ ಸಹ ಬೇಕಾಗುತ್ತೆ. ಇದರಿಂದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ಪಡಿಲಿಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗಬಹುದು. ಸಪೋರ್ಟ್ ಫಾರ್ ಕೇರ್ ಗಿವರ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಪ್ರೊಟೆಕ್ಷನ್ಸ್ ಕ್ಯಾನ್ ರೆಡ್ಯೂಸ್ ಎಕನಾಮಿಕ್ ಹಾರ್ಡ್ಶಿಪ್. ಇದ್ರ ಅಂತಂದ್ರೆ ಪೋಷಕರಿಗೆ ಬೆಂಬಲ ಕೊಡಬೇಕು. ಉದ್ಯೋಗ ಭದ್ರತೆ ಅಂತಂದ್ರೆ ಜಾಬ್ ಇದೆ ನಮಗೆ ಅಂತ ಅವರಿಗೆ ಭದ್ರತೆ ಇರಬೇಕು. ಹಾಗಾದಾಗ ಮಾತ್ರ ಅವರು ಲೀವ್ ತಗೊಳ್ಳಿಕ್ಕೆ ಅಥವಾ ಅವರನ್ನ ನೋಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಮತ್ತೆ ವಿಶೇಷವಾದ ಸಹಾಯ ಯೋಜನೆಗಳ ಮೂಲಕ ಈ ಕುಟುಂಬಗಳ ಆರ್ಥಿಕ ಸಂಕಷ್ಟವನ್ನ ಕಡಿಮೆ ಮಾಡಬೇಕು. ಇನ್ನು ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ಹಾಡ್ಗಿನ್ಸ್ ಲಿಂಫೋಮಾ ಅಂತ. ಇದು ಫಿಲಿಮ್ಸ್ ಅಲ್ಲಿ ಕೇಳಬಹುದು. ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್ ದಟ್ ಅಫೆಕ್ಟ್ಸ್ ದಿ ಲಿಂಫ್ಯಾಟಿಕ್ ಸಿಸ್ಟಮ್, ಪಾರ್ಟ್ ಆಫ್ ದಿ ಇಮ್ಯೂನ್ ಸಿಸ್ಟಮ್. ಇಟ್ ಕಾಸಸ್ ಸ್ವೆಲ್ಲಿಂಗ್ ಇನ್ ದ ಲಿಂಫ್ ನೋಡ್ಸ್. ಏನ್ ಮಾಡ್ತಾ ಇದೆ ಇದು? ಇದರಲ್ಲಿ ಬ್ಲಡ್ ಕ್ಯಾನ್ಸರ್ನ ಒಂದು ಟೈಪ್ ಇದು. ಇದು ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನ, ಇಮ್ಯೂನ್ ಸಿಸ್ಟಮ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಇಟ್ ಕಾಸಸ್ ಸ್ವೆಲ್ಲಿಂಗ್ ಇನ್ ದ ಲಿಂಫ್ ನೋಡ್ಸ್. ಲಿಂಫ್ ನೋಡ್ ಅಂತಂದ್ರೆ ಗಂಟಲು ಮತ್ತೆ ಬೇರೆ ಬೇರೆ ದೇಹದ ಭಾಗಗಳಲ್ಲಿ ಇರುವಂತಹ ಲಿಂಫ್ ನೋಡ್ಸ್ ಗಳ ಮೇಲೆ ಇದು ಸ್ವೆಲ್ ಆಗುತ್ತೆ, ಅಲ್ಲಿ ಊತ ಆಗುತ್ತೆ, ಅಥವಾ ಬೇರೆ ಬೇರೆ ಅಲ್ಲಿ ಪ್ರಾಬ್ಲಮ್ ಆಗಬಹುದು ಅಂತ ಸಾಧ್ಯತೆ ಇದೆ. ನೀವು ನೆನಪಿಟ್ಕೊಳ್ಳೋದೇನು? ಹಾಡ್ಗಿನ್ಸ್ ಲಿಂಫೋಮಾ ಅಂತ. ಹಾಡ್ಗಿನ್ಸ್ ಲಿಂಫೋಮಾ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್. ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಅನ್ನ ಬರೆದಿಟ್ಕೊಳ್ಳಿ, ಲಿಮ್ಸ್ಗೆ ಹೆಲ್ಪ್ ಆಗುತ್ತೆ. ಇದಾದ ನಂತರ ಎಕನಾಮಿಕ್ ಗ್ರೋತ್ ನೀಡ್ಸ್ ಬೋತ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಅಂದ್ರೆ ಇಲ್ಲಿರುವಂತಹ ಆರ್ಟಿಕಲ್ ಇದು. ಇಸ್ ಕನ್ಸಂಪ್ಷನ್ ಇನಫ್ ಟು ಡ್ರೈವ್ ಗ್ರೋತ್ ಅಂತ. ಇನ್ನು ಮೇಲ್ಗಡೆ AI ಪವರ್ ಟೂಲ್ಸ್ ಜನರೇಟ್ ರಿಯಲ್ ಟೈಮ್ ಇನ್ಸೈಟ್ಸ್ ಇಂಟು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಮೊದಲು ನೋಡಿದ್ವಲ್ವಾ, ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ. ಈಗ ಆ ಕ್ಷೇತ್ರದಲ್ಲಿ AI ಟೂಲ್ಗಳನ್ನ ಯೂಸ್ ಮಾಡೋದ್ರಿಂದ ರಿಯಲ್ ಟೈಮ್ ಇನ್ಸೈಟ್ಸ್, ಯಾವ ರೀತಿ ಒಬ್ಬರ ದೇಹದಲ್ಲಿ ರೆಸಿಸ್ಟೆನ್ಸ್ ಬೆಳೀತಾ ಇದೆ ಮತ್ತೆ ಯಾವ ಕ್ರಮಗಳನ್ನ ಕೈಗೊಳ್ಳೋದು ಅನ್ನೋದನ್ನ AI ಮೂಲಕ ಆದಷ್ಟು ಬೇಗ ರಿಯಲ್ ಟೈಮ್ ನಲ್ಲಿ, ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಒಬ್ಬ ರೋಗಿಯ ದೇಹದಲ್ಲಿ ಅನ್ನೋದನ್ನ ಸುಲಭವಾಗಿ ತಿಳ್ಕೊಳ್ಬಹುದು ಅಂತ AI ರಿಲೇಟೆಡ್ ಆಗಿ ಮಾಹಿತಿ ಇದೆ. ಈಸ್ ಕನ್ಸಂಪ್ಷನ್ ಇನಫ್ ಟು ಡ್ರೈವ್ ಗ್ರೋತ್ ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಗ್ರೋತ್ ನೀಡ್ಸ್ ಬೋತ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಆರ್ಥಿಕವಾಗಿ ಒಂದು ದೇಶ ಬೆಳಿಬೇಕಾದ್ರೆ ಸಪ್ಲೈ ಸಹ ಇರಬೇಕು, ಡಿಮ್ಯಾಂಡ್ ಸಹ ಇರಬೇಕು. ಅಂತಂದ್ರೆ ಪೂರೈಕೆ ಮತ್ತೆ ಬೇಡಿಕೆ ಎರಡೂ ಅಗತ್ಯ. ಗ್ರೋತ್ ಹ್ಯಾಪನ್ಸ್ ವೆನ್ ಪ್ರೊಡಕ್ಷನ್ ಅಂಡ್ ಸ್ಪೆಂಡಿಂಗ್ ಮೂವ್ ಟುಗೆದರ್. ಬೆಳವಣಿಗೆ ಆಗ್ಬೇಕಾದ್ರೆ ಉತ್ಪಾದನೆ ಆಗ್ಲಿಕ್ಕೆ ಪೂರೈಕೆ ಆಗ್ಬೇಕು, ಮತ್ತೆ ಖರೀದಿ ಬೇಡಿಕೆ ಇರಬೇಕು. ಎರಡೂ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಆರ್ಥಿಕ ಬೆಳವಣಿಗೆ ಸಾಧ್ಯ. ಡಿಮ್ಯಾಂಡ್ ಇಸ್ ಟೂ ಹೈ, ಪ್ರೈಸಸ್ ರೈಸ್. ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ರೆ ಬೆಲೆ ಏರಿಕೆ ಆಗುತ್ತೆ, ಅದು ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಕಾರಣ ಆಗುತ್ತೆ. ಸಪ್ಲೈ ಇಸ್ ಟೂ ಹೈ, ಬಿಸ್ನೆಸ್ ಸಫರ್ ಲಾಸಸ್. ಒಂದು ವೇಳೆ ಪೂರೈಕೆ ಹೆಚ್ಚಾಗ್ಬಿಟ್ರೆ ಖರೀದಿ ಕಡಿಮೆ ಆಗುತ್ತೆ ಆಗ, ಅಥವಾ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಆಗ ವ್ಯಾಪಾರಿಗಳಿಗೆ ನಷ್ಟ ಆಗುತ್ತೆ. ಇನ್ನು 4 ಸೋರ್ಸಸ್ ಆಫ್ ಡಿಮ್ಯಾಂಡ್ ಇನ್ ದ ಎಕಾನಮಿ ಅಂತಂದ್ರೆ ಯಾವ್ಯಾವುದು ಆರ್ಥಿಕ ಬೇಡಿಕೆಯ 4 ಪ್ರಮುಖ ಮೂಲಗಳು ಅಂತಂದ್ರೆ, ಮೊದಲನೇದು ಪ್ರೈವೇಟ್ ಕನ್ಸಂಪ್ಷನ್. ಪೀಪಲ್ ಸ್ಪೆಂಡಿಂಗ್ ಮನಿ ಆನ್ ಡೈಲಿ ನೀಡ್ಸ್. ನಾವು ಪ್ರತಿನಿತ್ಯದ ದಿನಬಳಕೆ ಖರ್ಚನ್ನ ಮಾಡ್ತೀವಲ್ವಾ, ಫುಡ್, ಕ್ಲೋತ್ಸ್, ಆಹಾರ, ಬಟ್ಟೆ, ಇದಕ್ಕೋಸ್ಕರ ಮಾಡುವಂತ ಖರ್ಚು ಪ್ರೈವೇಟ್ ಕನ್ಸಂಪ್ಷನ್. ಇನ್ನು ಇದು ಒಂದು ಬೇಡಿಕೆಯ ಮೂಲ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಬಿಸ್ನೆಸಸ್ ಅಂಡ್ ಇಂಡಿವಿಜುವಲ್ಸ್ ಬೈಯಿಂಗ್ ಮಷೀನ್ಸ್, ಫ್ಯಾಕ್ಟರೀಸ್ ಅಂಡ್ ಹೌಸಸ್. ಇದರಲ್ಲಿ ಖಾಸಗಿ ಹೂಡಿಕೆಯಲ್ಲಿ ಯಾವ್ಯಾವ್ದು ಬರುತ್ತೆ? ಉದ್ಯಮಗಳಾಗಿರಬಹುದು, ಯಂತ್ರ, ಕಾರ್ಖಾನೆ ಮತ್ತೆ ಮನೆಗಳನ್ನ ಖರೀದಿಸೋದು, ಎಲ್ಲ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳು ಸಹ ಬೇಡಿಕೆಯ ಮತ್ತೊಂದು ಮೂಲ. ಗವರ್ಮೆಂಟ್ ಸ್ಪೆಂಡಿಂಗು, ಇದರಲ್ಲಿ ಮನಿ ಸ್ಪೆಂಡ್ ಬೈ ದಿ ಗವರ್ಮೆಂಟ್ ಆನ್ ಸ್ಯಾಲರೀಸ್, ರೋಡ್ಸ್ ಅಂಡ್ ಹಾಸ್ಪಿಟಲ್. ಸರ್ಕಾರ ಬೇರೆ ಬೇರೆ ರಸ್ತೆ, ಆಸ್ಪತ್ರೆ, ವೇತನಗಳಿಗೋಸ್ಕರ ಖರ್ಚು ಮಾಡುತ್ತಲ್ವಾ ಹಣ, ಅದು ಸಹ ಇದರದ್ದು ಒಂದು ಭಾಗ. ನೆಟ್ ಎಕ್ಸ್ಪೋರ್ಟ್, ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್. ಅಂತಂದ್ರೆ ನಾವು ಟೋಟಲ್ ಆಗಿ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ, ಒಂದು ದೇಶಕ್ಕೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇರ್ತೇವೆ, ಅದರಿಂದ ಇಂಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ರೆ, ನಿವ್ವಳ ರಫ್ತು ಅಂತಂದ್ರೆ ನಾವು ಇಂಪೋರ್ಟ್ ಮಾಡುವಂತಹ ಒಂದು ವ್ಯಾಲ್ಯೂನ ಕಡಿತ ಮಾಡಿ ಅದರಿಂದ ತೆಗೆದುಹಾಕಿ ಟೋಟಲ್ ನಿವ್ವಳವಾಗಿ ನಾವು ಎಷ್ಟು ರಫ್ತು ಮಾಡ್ತಾ ಇದ್ದೇವೆ ಅನ್ನೋದನ್ನ ಲೆಕ್ಕಾಚಾರ ಮಾಡ್ತೇವೆ. ಇದು 4 ಇದರಲ್ಲಿ ಬರುವಂತ ಮುಖ್ಯ ಅಂಶಗಳು. ಇನ್ನು ಇನ್ವೆಸ್ಟ್ಮೆಂಟ್ ಈಸ್ ಕೀ ಫಾರ್ ಫಾಸ್ಟರ್ ಗ್ರೋತ್. ಮುಖ್ಯವಾಗಿ ಹೂಡಿಕೆ, ವೇಗವಾದ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಹೂಡಿಕೆ ಹೆಚ್ಚಾಗಬೇಕಾಗುತ್ತೆ. ಇನ್ವೆಸ್ಟಿಂಗ್ ಇನ್ ಥಿಂಗ್ಸ್ ಲೈಕ್ ರೋಡ್ಸ್ ಅಂಡ್ ಫ್ಯಾಕ್ಟರೀಸ್ ಕ್ರಿಯೇಟ್ ಮೋರ್ ಜಾಬ್ಸ್ ಅಂಡ್ ಅಡಿಷನಲ್ ಬಿಸ್ನೆಸಸ್. ಈಗ ರಸ್ತೆ, ಕಾರ್ಖಾನೆ ಮುಂತಾದ ಮೂಲಭೂತ ಸೌಕರ್ಯಗಳ ಮೇಲೆ ಹೂಡಿಕೆ ಮಾಡಿದ್ರೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ಉದ್ಯಮಗಳು ಸಹ ಬೆಳೆಯುತ್ತೆ. This leads to multiplier effect. A 100 rupees investment can increase total income by more than 100 rupees. ಅಂತಂದ್ರೆ ಈಗ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತಂದ್ರೆ ನೀವು ಎಷ್ಟು ಹೂಡಿಕೆ ಮಾಡಿರ್ತೀರೋ ಅದಕ್ಕಿಂತ ಹೆಚ್ಚು ಲಾಭ ನಿಮಗೆ ಬಂದಿರುತ್ತೆ. ಮತ್ತೆ ಹಣದ ಹರಿವಿನ ವೇಗ, ಹಣ ಎಷ್ಟು ಬಹಳ ಬೇರೆ ಬೇರೆ ಕ್ಷೇತ್ರದಲ್ಲಿ ಹರಿತಾ ಇರುತ್ತೆ, ಅದರ ಒಂದು ಕ್ಯಾಶ್ ಫ್ಲೋ ಅಂತ ಹೇಳ್ತೀವಲ್ವಾ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಹೂಡಿಕೆ ಎಷ್ಟು ಮಾಡಿರ್ತೇವೋ ಅದಕ್ಕಿಂತ ಹೆಚ್ಚಿನ ಒಂದು ಸೇವಿಂಗ್ಸ್ ಅಥವಾ ಪ್ರಾಫಿಟ್ ಆಗಬಹುದು. ಇನ್ನು ಭಾರತ ಮತ್ತೆ ಚೀನಾವನ್ನ ಗಮನಿಸಿದ್ರೆ ಡಿಫರೆಂಟ್ ಗ್ರೋತ್ ಸ್ಟ್ರಾಟಜೀಸ್, ಎರಡು ದೇಶದ ಬೆಳವಣಿಗೆಯ ಮಾದರಿಗಳು ಡಿಫರೆಂಟ್ ಆಗಿದೆ. ಇನ್ 1990s ಇಂಡಿಯಾ ಅಂಡ್ ಚೈನಾ ಹ್ಯಾಡ್ ಸಿಮಿಲರ್ ಇನ್ಕಮ್ಸ್. 1990ರ ದಶಕದಲ್ಲಿ ಭಾರತ ಮತ್ತೆ ಚೀನಾ ಒಂದೇ ಮಟ್ಟದ ಆದಾಯವನ್ನು ಹೊಂದಿರ್ತವೆ.
ಆದ್ರೆ ಬಟ್ ನೌ ಚೀನಾ ಇಸ್ ಫಾರ್ ಅಹೆಡ್. ಚೀನಾ ಈಗ ಬಹಳಷ್ಟು ಮುಂದುವರೆದು ಬಿಟ್ಟಿದೆ. ಯಾಕಂತಂದ್ರೆ ಚೀನಾ ಫೋಕಸ್ಡ್ ಆನ್ ಹೈ ಇನ್ವೆಸ್ಟ್ಮೆಂಟ್ ವೈಲ್ ಇಂಡಿಯಾ ರಿಲೈಡ್ ಮೋರ್ ಆನ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ಚೀನಾ ಮುಖ್ಯವಾಗಿ ಹೂಡಿಕೆ ಮೇಲೆ ಹೆಚ್ಚು ಒತ್ತು ಕೊಡ್ತು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತೆ. ಆದ್ರೆ ಭಾರತದಲ್ಲಿ ಈ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ದೇಶೀಯ ಖರೀದಿಯ ಮೇಲೆ, ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗ್ಬಿಡ್ತು. ಹಾಗಾಗಿ ಅಷ್ಟು ಡೆವಲಪ್ಮೆಂಟ್ ಇಲ್ಲ ಆಗ್ಲಿಲ್ಲ. ಇನ್ವೆಸ್ಟ್ಮೆಂಟ್ ಲೆಡ್ ಗ್ರೋತ್ ಇಸ್ ಫಾಸ್ಟರ್ ಅಂಡ್ ರೆಡ್ಯೂಸಸ್ ಇನ್ಇಕ್ವಾಲಿಟಿ ವೈಲ್ ಕನ್ಸಂಪ್ಷನ್ ಲೆಡ್ ಗ್ರೋತ್ ಇಸ್ ಸ್ಲೋವರ್. ಅಂತಂದ್ರೆ ಹೂಡಿಕೆಯಿಂದ ಆಗುತ್ತಲ್ವಾ ಒಂದು ಆರ್ಥಿಕ ಬೆಳವಣಿಗೆ, ಅದು ಬಹಳ ವೇಗವಾಗಿ ಆಗುತ್ತೆ. ಅದರಿಂದ ಆರ್ಥಿಕ ಅಸಮಾನತೆ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ರಿಗೂ ಜಾಬ್ ಸಿಗುತ್ತೆ, ಇಂಡಸ್ಟ್ರಿಗಳು ಬೆಳೆಯುತ್ತೆ. ಆದ್ರೆ ಖರೀದಿ ಆಧಾರಿತ ಬೆಳವಣಿಗೆ, ಕನ್ಸಂಪ್ಷನ್ ಬೇಸ್ಡ್ ಎಕನಾಮಿಕ್ ಗ್ರೋತ್ ಇದೆಯಲ್ವಾ, ಇದು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ನಿಧಾನಗತಿಯಲ್ಲಿ ಈಗ ಸಾಗ್ತಾ ಇದ್ದೀವಿ. ಆದ್ರೆ ಈಗಿನ ಬಜೆಟ್ ನಲ್ಲಿ, ಈ ವರ್ಷ ಮತ್ತೆ ಹಿಂದಿನ ಬಜೆಟ್ಗಳಲ್ಲಿ ಈಗ ಹೂಡಿಕೆನ ಹೆಚ್ಚು ಮಾಡಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇದರ ಬಗ್ಗೆ ಪ್ರಶ್ನೆ ಬಂದ್ರೆ ನೀವು ಅದನ್ನ ಸಹ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಇದಿಷ್ಟು ಪೇಪರ್ನಲ್ಲಿ ಬಂದಿರುವಂತಹ ಮುಖ್ಯ ವಿಷಯಗಳು. ಇನ್ನು ಇವತ್ತಿನ ವೊಕ್ಯಾಬುಲರಿ ನೋಡೋದಾದ್ರೆ, ರಾಹುಲ್ ಅಲೀಜ್ಡ್ ದಟ್ ಹಿಸ್ ಫ್ರೆಂಡ್ ಹ್ಯಾಡ್ ಟೇಕನ್ ಹಿಸ್ ಬುಕ್ ವಿತೌಟ್ ಪರ್ಮಿಷನ್. ರಾಹುಲ್ ಏನ್ ಹೇಳ್ತಾ ಇದ್ದಾನೆ? ಅಲೀಜ್ ಅಂತಂದ್ರೆ ಕ್ಲೇಮ್ ಮಾಡೋದು, ಆರೋಪ ಮಾಡ್ತಾ ಇದ್ದಾನೆ. ಅವನ ಫ್ರೆಂಡು ಅವನ ಪರ್ಮಿಷನ್ ಇಲ್ಲದೆ ಒಂದು ಬುಕ್ ಅನ್ನ ತಗೊಂಡಂತೆ. ಬಟ್ ದೇರ್ ವಾಸ್ ನೋ ಪ್ರೂಫ್. ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿನೇ ಇರಲಿಲ್ಲ. ಆಸ್ ದೇ ಆರ್ಗ್ಯೂಡ್ ದೇ ಗಾಟ್ ಸ್ಟಕ್ ಇನ್ ಮೈರ್ ಆಫ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್. ಜಗಳ ನಡೀತಾನೆ ಇತ್ತು. ಆಮೇಲೆ ಮೈರ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎರಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕಚ್ಚಾಟ ಹೆಚ್ಚಾಗ್ತಾನೆ ಹೋಯಿತು. ದರ್ ಟೀಚರ್ ಆಕ್ಟಿಂಗ್ ಆಸ್ ಅನ್ ಇಂಟರ್ಲಾಕ್ಯುಟರ್. ಆಗ ಮಿಡ್ಲ್ ಅಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಸುಧಾರಿಸಲಿಕ್ಕೆ, ಜಗಳವನ್ನು ಸುಧಾರಿಸಲಿಕ್ಕೆ ಟೀಚರ್ ಬರ್ತಾರೆ ಇಂಟರ್ಲಾಕ್ಯುಟರ್ ಆಗಿ. ಇಂಟರ್ಲಾಕ್ಯುಟರ್ ಅಂತಂದ್ರೆ ಮೀಡಿಯೇಟರ್, ಮಧ್ಯವರ್ತಿಯಾಗಿ ಟೀಚರ್ ಬಂದರು. ಟ್ರೈ ಟು ರಿಸಾಲ್ವ್ ದಿ ಕಾನ್ಫ್ಲಿಕ್ಟ್. ಅವರು ಈ ಒಂದು ಜಗಳವನ್ನ ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಮೀನ್ ವೈಲ್ ದ ಕ್ಲಾಸ್ಮೇಟ್ಸ್ ಫಾರ್ ಅಗಾಗ್ ಈಗರ್ಲಿ ವೇಟಿಂಗ್ ಟು ಸಿ ವಾಟ್ ವುಡ್ ಹ್ಯಾಪನ್ ನೆಕ್ಸ್ಟ್. ಅಷ್ಟೊತ್ತಿನ ತನಕ ಎಲ್ಲ ಕ್ಲಾಸ್ ಹೇಗೂ ನಿಂತು ಹೋಗಿದೆ ಅಂತ ಬೇರೆ ಬೇರೆ ಇರ್ತಾರಲ್ವಾ ಕ್ಲಾಸ್ಮೇಟ್ಸ್, ಅವರೆಲ್ಲ ಕುತೂಹಲ ಭರಿತವಾಗಿ ಎಕ್ಸೈಟ್ಮೆಂಟ್ ಇಂದ ಏನಾಗುತ್ತೆ ಈಗ ಅಂತ ಕಾಯ್ತಾ ಇದ್ರು, ನೋಡ್ತಾ ಇದ್ರು. ಈಗರ್ಲಿ ವೇಟಿಂಗ್ ಟು ಸಿ ಆಯ್ತಲ್ವಾ. ಇನ್ ದ ಎಂಡ್ ಟೀಚರ್ ಹ್ಯಾಂಡಲ್ಡ್ ದಿ ಸಿಚುವೇಶನ್ ವಿತ್ ಗ್ರೇಟ್ ಬೋನ್ ಹೋಮಿ, ಮೇಕಿಂಗ್ ಎವ್ರಿವನ್ ಫೀಲ್ ಕಂಫರ್ಟಬಲ್ ಅಂಡ್ ಹ್ಯಾಪಿ. ಕೊನೆಯಲ್ಲಿ ಟೀಚರ್ ಹೇಗೆ ಹ್ಯಾಂಡಲ್ ಮಾಡಿದ ಸಿಚುವೇಶನ್ ಅಂತಂದ್ರೆ ವಿತ್ ಗ್ರೇಟ್ ಬೋನ್ ಹೋಮಿ. ಬೋನ್ ಹೋಮಿ ಅಂತಂದ್ರೆ ಫ್ರೆಂಡ್ಲಿನೆಸ್, ಬಹಳ ಎರಡು ಜನರನ್ನ ಒಟ್ಟಿಗೆ ಕೂರಿಸಿಕೊಂಡು ಮಾತನಾಡಿಸಿ ಒಂದು ಫ್ರೆಂಡ್ ತರ ಟ್ರೀಟ್ ಮಾಡಿ ಸೌಹಾರ್ದತೆಯನ್ನ ಬೆಳೆಸಿದ್ರು ಅಂತ ಈ ಒಂದು ಲಾಸ್ಟ್ ಲೈನ್ ಹೇಳುತ್ತೆ. ಬೋನ್ ಹೋಮಿ ಅಂತಂದ್ರೆ ಸೌಹಾರ್ದತೆ. ಇದಾದ ನಂತರ ನಿನ್ನೆ PYQ ಇತ್ತಲ್ವಾ, ಬ್ಲೂ ಕಾರ್ಬನ್. ಇದಕ್ಕೆ ಕಾರ್ಬನ್ ಕ್ಯಾಪ್ಚರ್ಡ್ ಬೈ ಓಷನ್ಸ್ ಅಂಡ್ ಕೋಸ್ಟಲ್ ಎಕೋಸಿಸ್ಟಮ್, ಆಪ್ಷನ್ ಎ ಅಂತ ಅನ್ಸುತ್ತೆ. ಹಲವಾರು ಜನ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ಇವತ್ತಿಂದ ನೋಡೋದಾದ್ರೆ, ವಿತ್ ರೆಫರೆನ್ಸ್ ಟು ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಫೇರ್ಸ್: ಪರಿವ್ರಾಜಕ, ರಿನನ್ಶಿಯೇಟ್ ಅಂಡ್ ವಾಂಡರರ್; ಶ್ರಮಣ, ಪ್ರೀಸ್ಟ್ ವಿತ್ ಹೈ ಸ್ಟೇಟಸ್, ಪ್ರೀಸ್ಟ್ ಅಂತ ಆಗಿರಬಹುದು, ಪ್ರೀಸ್ಟ್ ವಿತ್ ಹೈ ಸ್ಟೇಟಸ್; ಮತ್ತೆ ಉಪಾಸಕ, ಲೇ ಫಾಲೋವರ್ ಆಫ್ ಬುದ್ಧಿಸಂ. ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ? 1 and 2, 1 3, 2 and 3, 1 2 3. ಇದರ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್: ಡಿಸ್ಪೈಟ್ ಮಲ್ಟಿಪಲ್ ಗವರ್ಮೆಂಟ್ ಸ್ಕೀಮ್ಸ್, ಮಾಲ್ ನ್ಯೂಟ್ರಿಷನ್ ಅಂಡ್ ಅನಿಮಿಯಾ ರಿಮೇನ್ ಸೀರಿಯಸ್ ಚಾಲೆಂಜಸ್ ಇನ್ ರೂರಲ್ ಇಂಡಿಯಾ. ಎಷ್ಟೋ ಸ್ಕೀಮ್ಗಳಿದ್ರೂ ಸಹ ಅಪೌಷ್ಟಿಕತೆ, ಅನಿಮಿಯಾ ಆದಂತಹ ರೋಗಗಳು ಅಥವಾ ಒಂದು ಸಮಸ್ಯೆಗಳು ಇನ್ನೂ ಸಹ ಕಡಿಮೆ ಆಗಿಲ್ಲ. ಡಿಸ್ಕಸ್ ದಿ ರೋಲ್ ಆಫ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಇನ್ ಅಡ್ರೆಸಿಂಗ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್. ಇದನ್ನ ತಡೆಗಟ್ಟೋದರಲ್ಲಿ ಬೇರೆ ಬೇರೆ ಕಮ್ಯುನಿಟಿಗಳು ಹೇಗೆ ಪಾರ್ಟಿಸಿಪೇಟ್ ಮಾಡುತ್ತೆ, ಅವರ ಪಾತ್ರ ಏನು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳು ಯಾವ ರೀತಿ ಸಹಾಯವನ್ನು ಮಾಡಬಹುದು, ಅಗ್ರಿಕಲ್ಚರ್ ಮತ್ತೆ ಯಾವ ರೀತಿ ಈ ಸಮಸ್ಯೆಯನ್ನು ಪರಿಹರಿಸಬಹುದು. ಸಜೆಸ್ಟ್ ಮೆಜರ್ಸ್ ಟು ಸ್ಟ್ರೆಂಥನ್ ಫುಡ್ ಸೆಕ್ಯೂರಿಟಿ ಅಂಡ್ ಇಂಪ್ರೂವ್ ನ್ಯೂಟ್ರಿಷನಲ್ ಔಟ್ಕಮ್ಸ್. ಹಾಗಾಗಿ ಫುಡ್ ಸೆಕ್ಯೂರಿಟಿಯನ್ನ, ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಗೊಳಿಸಲಿಕ್ಕೆ ಮತ್ತೆ ನ್ಯೂಟ್ರಿಷನಲ್ ಔಟ್ಕಮ್ಸ್ ಅನ್ನು ಹೆಚ್ಚಿಸಲಿಕ್ಕೆ ಏನೇನು ಕ್ರಮಗಳನ್ನು ನೀವು ಸಜೆಸ್ಟ್ ಮಾಡ್ತೀರಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಪುಟ್ಟಿನ ಉದಾಹರಣೆ ಮೂಲಕ ನೀವು ವಿವರಿಸಬಹುದು. ಇದರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ನಿಮಗೆ ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಟೂರಿಸಂ ಇಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್ ಟು ದ ಎಕಾನಮಿ. ನಮ್ಮ ದೇಶದಲ್ಲಿ ಟೂರಿಸಂ ಮೂಲಕ, ಅದು ಮೆಡಿಕಲ್ ಟೂರಿಸಂ ಆಗಿರಬಹುದು ಅಥವಾ ಪಾರಂಪರಿಕ ಕ್ಷೇತ್ರಗಳನ್ನು ನೋಡ್ಲಿಕ್ಕೆ ಬರುವಂತಹ ಟೂರಿಸಂ ಆಗಿರಬಹುದು, ಪ್ರವಾಸೋದ್ಯಮ ವಲಯದಿಂದ ನಮಗೆ ಆರ್ಥಿಕವಾಗಿ ಒಳ್ಳೆ ಲಾಭ ಆಗ್ತಾ ಇದೆ. ಬಟ್ ಇಟ್ ಆಫನ್ ಲೀಡ್ಸ್ ಟು ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್. ಆದ್ರೆ ಪರಿಸರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ. ಬೇರೆ ದೇಶದಿಂದ ಬರುವಂತಹ ಪ್ರವಾಸಿಗರಾಗಿರಬಹುದು ಅಥವಾ ಹಳ್ಳಿಗಳಲ್ಲಿ ನಗರಗಳಿಂದ ಬರುವವರು ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಥವಾ ಅಲ್ಲಿನ ಪರಿಸರವನ್ನ ಪ್ಲಾಸ್ಟಿಕ್ ಎಸೆದು ಅಥವಾ ಬೇರೆ ಬೇರೆ ರೀತಿ ಕ್ರಿಯೆಗಳಿಂದ ಹಾಳು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇನ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್, ಬಹಳ ಸೂಕ್ಷ್ಮ ಪರಿಸರದ ಪ್ರದೇಶಗಳಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಡೂ ಯು ಥಿಂಕ್ ರೆಸ್ಟ್ರಿಕ್ಟಿಂಗ್ ದಿ ನಂಬರ್ ಆಫ್ ಟೂರಿಸ್ಟ್ ಇಸ್ ಅ ವಯಬಲ್ ಸೊಲ್ಯೂಷನ್? ನಿಮ್ ಪ್ರಕಾರ ಅನ್ಸುತ್ತೆ ಹಾಗಾದ್ರೆ ಈಗ ಎಷ್ಟು ಜನ ಬರಬೇಕು ಅನ್ನುವಂತ ಒಂದು ನಂಬರಿಗೆ ರೆಸ್ಟ್ರಿಕ್ಷನ್ಸ್ ಹಾಕಬೇಕು. ಒಂದು ದಿನಕ್ಕೆ ಇಷ್ಟೇ ಜನ ಬರೋದು ಒಂದು ಪ್ಲೇಸಿಗೆ ಅಂತ ರೆಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ ಏನಾದ್ರು ಸೊಲ್ಯೂಷನ್ ಸಿಗಬಹುದಾ ಇದಕ್ಕೆ? ಇಫ್ ನಾಟ್, ಒಂದ್ ವೇಳೆ ಅಲ್ಲದೆ ಇದ್ರೆ, ವಾಟ್ ಅಲ್ಟರ್ನೇಟಿವ್ ಮೆಷರ್ಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಟು ಬ್ಯಾಲೆನ್ಸ್ ಟೂರಿಸಂ ಗ್ರೋತ್ ವಿತ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್?
ಈಗ ಈ ಒಂದು ಕ್ರಮ ನಿಮ್ಗೆ ಸರಿ ಅನ್ಸಲ್ಲ ಅಂತಂದ್ರೆ, ಈಗ ರೆಸ್ಟ್ರಿಕ್ಷನ್ಸ್ ಹಾಕೋದೇನು ಬೇಡ ಅಂತ ಅನ್ಸಿದ್ರೆ, ಬೇರೆ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು? ಮುಖ್ಯವಾಗಿ ಈ ಕಡೆ ಟೂರಿಸಂ ಸಹ ಗ್ರೋ ಆಗ್ಬೇಕು, ಮತ್ತೆ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಸಹ ಆಗ್ಬೇಕು. ಹೌ ಕ್ಯಾನ್ ಸಸ್ಟೈನಬಲ್ ಟೂರಿಸಂ ಕ್ಯಾನ್ ಬಿ ಎಫೆಕ್ಟಿವ್ಲಿ ಪ್ರಮೋಟೆಡ್ ಇನ್ ಇಂಡಿಯಾ? ಸುಸ್ಥಿರವಾದಂತಹ ಒಂದು ಪ್ರವಾಸೋದ್ಯಮವನ್ನ ಹೇಗೆ ನಾವು ಭಾರತದಲ್ಲಿ ಪ್ರಮೋಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಬಹುದು, ಅಥವಾ ಇದ್ರ ಬಗ್ಗೆ ಯೋಚನೆನಾದ್ರೂ ಮಾಡಿ. ಅಂತಂದ್ರೆ ಬೇರೆ ಬೇರೆ ಆಯಾಮಗಳ ಬಗ್ಗೆ ಥಿಂಕ್ ಮಾಡಿ. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.